ನಮಸ್ಕಾರ, ನೀವು ನೋಡ್ತಿದ್ದೀರಾ ನ್ಯೂಸ್ ಫಸ್ಟ್. ನಾನು ನಿಖಿಲ್ ಜೋಶಿ. ನ್ಯೂಸ್ ಫಸ್ಟ್ ಅಲ್ಲಿ ನಾವು ಎಲ್ಲ ಥರದ ವರದಿಗಳು ಮಾಡ್ತೀವಿ. ರಾಜ್ಯ ಸರ್ಕಾರನ ಪ್ರಶ್ನೆ ಮಾಡ್ತೀವಿ, ಸಮಾಜದಲ್ಲಿ ಆಗ್ತಿರೋ ಕೆಟ್ಟದ್ರ ಬಗ್ಗೆ ಕೂಡ ವರದಿಗಳು ಮಾಡ್ತೀವಿ. ಬಟ್ ಯಾವಾಗೋ ಒಂದ್ಸತಿ ಎಂಥ ವರದಿ ಒಂದು ಬರುತ್ತೆ ಅಂದರೆ ಎಲ್ಲರ ಮುಖದ ಮೇಲೂ ಒಂದು ಸ್ಮೈಲ್ ತರುತ್ತೆ. ನಮ್ಮ ವೀಕ್ಷಕರು ಹಾಗೂ ನಾವು ಇಲ್ಲಿ ವರದಿಗಾರರು ಎಲ್ಲರೂ ಅದನ್ನು ಓದಿ ತಿಳ್ಕೊಂಡು ಖುಷಿ ಪಡ್ತೀವಿ. ಆ ಥರದ ಒಂದು ಸಂಗತಿ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಿದ್ದೀವಿ. ಅದರಲ್ಲಿ ಪಾತ್ರ ನಿಭಾಯಿಸಿದವರು, ಆ ಒಂದು ಕ್ಷಣಗಳ ಅನುಭವ ಹಂಚ್ಕೊಂಡವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅದ್ರ ಬಗ್ಗೆನೇ ಚರ್ಚೆ ಮಾಡೋದಕ್ಕೆ, ಅವರ ಅನುಭವ ನೆನಪುಗಳ ಬಗ್ಗೆ ನಮಗೆ ಹೇಳೋದಕ್ಕೆ ಇದೇ ನಮ್ಮ ವಿಶೇಷ ಕಾರ್ಯಕ್ರಮ ಆಕಾಶಪುತ್ರ. ಅಕ್ಟೋಬರ್ 7ನೇ ತಾರೀಕು ಒಂದು ಪವಾಡವೇ ನಡೆದೋಯ್ತು. ಅದು ಭೂಮಿ ಮೇಲಲ್ಲ, 32,000 ಅಡಿ ಮೇಲೆ ಒಂದು ಫ್ಲೈಟ್ನಲ್ಲಿ ನಡೆದಂಥ ಈ ಒಂದು ಘಟನೆ ಬರೀ ಬೆಂಗಳೂರು ಅಥವಾ ಕರ್ನಾಟಕದ ಅಥವಾ ಭಾರತದಲ್ಲ, ಇಡೀ ಜಗತ್ತಿನ ಒಂದು ಗಮನವನ್ನು ಸೆಳೆಯೋದ್ರಲ್ಲಿ ಯಶಸ್ವಿಯಾಗಿದೆ. ಯಾಕೆ ಅಂದರೆ ಇದು ಅವಾಗಲೇ ಹೇಳಿದ್ನಲ್ಲ, ಒಂದು ಸ್ಮೈಲ್ ತರುವಂಥ ಸ್ಟೋರಿ. ಇಲ್ಲಿ ಏನೇನೋ ಅನಾಹುತಗಳಾಗೋಗ್ಬಿಡ್ಬೋದಾಗಿತ್ತು. ಬಹಳ ಒಂದು ಚಿಂತಾಜನಕ ಪರಿಸ್ಥಿತಿನ ಎದುರಿಸಿದಂಥವರು ಕೊನೆಯದಾಗಿ ಅದು ಹೇಗೆ ಎಂಡ್ ಆಯಿತು ಅದರ ಸುಖವನ್ನು ಕೂಡ ಅನುಭವಿಸಿದಂಥವ್ರು ನಮ್ಮ ಜೊತೆ ಇವತ್ತು ಸ್ಟುಡಿಯೋನಲ್ಲಿದ್ದಾರೆ. ಮೊದಲನೇದಾಗಿ ನಾವು ಇವತ್ತು ಇವ್ರನ್ನ ಸೇವಿಯರ್ ಡಾಕ್ಟರ್, ಮಿರಕಲ್ ಡಾಕ್ಟರ್ ಅಂತಾನೆ ನಾವು ಕರಿಬೇಕು. ಡಾಕ್ಟರ್ ಶೈಲಜಾ ವಲ್ಲಭಾನಿ ಅವರು ನಮ್ಮ ಜೊತೆ ನ್ಯೂಸ್ ಫಸ್ಟ್ ಸ್ಟುಡಿಯೋಗೆ ಬಂದಿದ್ದಾರೆ. ನಮಸ್ಕಾರ. ನಮಸ್ಕಾರ. ವೆಲ್ಕಮ್ ನಿಮಗೆ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ನಮ್ಮ ಜೊತೆ ಪ್ರಭು ಸ್ಥಾವರ್ಮಠ ಅವರು ಇದ್ದಾರೆ. ಅವರು ಅವತ್ತಿನ ದಿನ ಅದೇ ಫ್ಲೈಟ್ನಲ್ಲಿದ್ದರು. ಇವರು ಅನುಭವಿಸಿದಂಥ ಆ ಕ್ಷಣಗಳು, ಆತಂಕ, ಸುಖ ಎಲ್ಲ ನೋಡ್ಬಿಟ್ರಿ ಇವರು. ಜಸ್ಟ್ ಇನ್ ಅ ಸ್ಪ್ಯಾನ್ ಆಫ್ 30 ಮಿನಿಟ್ಸ್ ಅಲ್ವಾ? 30 ನಿಮಿಷದಲ್ಲಿ ಏನ್ ಆಗ್ಬಿಡ್ಬೋದು ಅಂದ್ರೆ ಹಬ್ಬ ಹಿಂಗಾಯ್ತಲ್ಲ ಅಂತ ಖುಷಿನೂ ಪಟ್ರಿ ನೀವು. ಆಮೇಲೆ ಡಾಕ್ಟರ್ ಶೈಲೇಜ್ ಅವರು ಇದ್ದಿದ್ದು ಇಟ್ಸ್ ಅಮೇಜಿಂಗ್, ಇಟ್ಸ್ ಬ್ರಿಲಿಯಂಟ್ ಅಂಡ್ ಇಟ್ಸ್ ಗಾಡ್ಸ್ ಗ್ರೇಸ್. ಅದೇ ಈಗ ಅಕ್ಟೋಬರ್ 7ನೇ ತಾರೀಕು ಏನಾಯ್ತು ಅಂತ ನಮ್ಮ ವೀಕ್ಷಕರಿಗೆ ನಾವು ಹೇಳೋಣ. ಅಕ್ಟೋಬರ್ 7ನೇ ತಾರೀಕು 4:40ಕ್ಕೆ ದೆಹಲಿಯಿಂದ ಬೆಂಗಳೂರಿಗೆ ಒಂದು ಫ್ಲೈಟ್ ಹೊರಡುತ್ತೆ, ಇಂಡಿಗೋ ಫ್ಲೈಟ್. ಅದು ಫ್ಲೈಟ್ನಲ್ಲಿ ಒಬ್ರು ಗರ್ಭಿಣಿ ಇರ್ತಾರೆ. ಎಲ್ಲ ಸಾಮಾನ್ಯವಾಗೇ ಇತ್ತು ಅಂತ ಅನ್ಕೊಂಡಿರ್ತಾರೆ ಜನ ಕೂಡ. ಆ ಫ್ಲೈಟ್ ಕ್ರೂ ಆಗಲಿ, ಕ್ಯಾಪ್ಟನ್ ಆಗಲಿ, ಅಥವಾ ಅಲ್ಲಿದ್ದಂಥ ಪ್ಯಾಸೆಂಜರ್ಸ್ ಆಗಲಿ. ಇನ್ಫ್ಯಾಕ್ಟ್ ಡಾಕ್ಟರ್ ಶೈಲಜಾ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರದ ಒಂದು ಜವಾಬ್ದಾರಿ ನಿಭಾಯಿಸಬೇಕಾಗುತ್ತೆ. ಅದು ಆಸ್ಪತ್ರೆ ಇಲ್ಲ, ಸಹಾಯ ಇಲ್ಲ, ಎಕ್ವಿಪ್ಮೆಂಟ್ ಇಲ್ಲ, ಏನೂ ಇಲ್ಲ. ಅಲ್ಲಿ ಒಂದು ಮಗುನ ಡೆಲಿವರ್ ಮಾಡಬೇಕಾಗತ್ತೆ ಅನ್ನೋದು ಡಾಕ್ಟರ್ ಶೈಲಜಾ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆಲ್ಮೋಸ್ಟ್ 8 ಮಂತ್ಸ್ ಪ್ರೆಗ್ನೆಂಟ್ ಇದ್ರು ಅಂತ ನಮಗೆ ಡಾಕ್ಟರ್ ಶೈಲಜಾ ಅವರು ತಿಳಿಸಿದ್ದಾರೆ. ಇದು ಒಂದು ಪ್ರೀಮೆಚ್ಯೂರ್ ಬೇಬಿ, ಅರೌಂಡ್ 32 to 36 ವೀಕ್ಸ್ ಒಳಗಿದ್ದಂಥ ಒಂದು ಪ್ರೆಗ್ನೆನ್ಸಿ ಇದು. ಡಾಕ್ಟರ್ ಶೈಲಜಾ ಅವರು ಆಕ್ಚುಲಿ ಗೈನಕಾಲಜಿಸ್ಟ್ ಆದರೂ ಕೂಡ ಇವತ್ತಿನ ದಿನ ಅವರು ಪ್ರಾಕ್ಟೀಸ್ ಮಾಡ್ತಿರೋದು ಫೀಟಲ್ ಮೆಡಿಸಿನ್, ಅಂದರೆ ಭ್ರೂಣ ಔಷಧ. ಮಗು ಹುಟ್ಟಕ್ಕೂ ಮುಂಚೆ ಮಗುವಿಗೆ ಚಿಕಿತ್ಸೆ ಅಥವಾ ಆರೈಕೆ ಬೇಕಾದಲ್ಲಿ ಇವರ ಒಂದು ಅನುಭವ, ಇವರ ಒಂದು ಸೇವೆ ಅವತ್ತು ಉಪಯೋಗಕ್ಕೆ ಬರುತ್ತೆ. ಡೆಲಿವರಿ ಮಾಡಿ ಡಾಕ್ಟರ್ ಶೈಲಜಾ ಅವರು 8 ವರ್ಷ ಆಗಿದೆ, ನೀವು ನಂಬೋದಿಲ್ಲ. 8 ವರ್ಷ ಆದಮೇಲೆ ಡಾಕ್ಟರ್ ಶೈಲಜಾ ಅವರು ಡೆಲಿವರ್ ಮಾಡ್ತಾರೆ. ಅದು ಎಲ್ಲಿ ಮಾಡ್ತಾರೆ? ಆಸ್ಪತ್ರೆಯ ಒಂದು ಆಪರೇಷನ್ ಟೇಬಲ್ ಮೇಲಲ್ಲ, ಅದು ಫ್ಲೈಟಲ್ಲಿ ಇದ್ದಂಥ ಒಂದು ಸಣ್ಣ ಬಾತ್ರೂಮ್ನಲ್ಲಿ ಈ ಒಂದು ಡೆಲಿವರಿ ಆಗುತ್ತೆ. ಆ ಮಗು, ಆ ತಾಯಿ ಇಬ್ಬರು ಜೀವನೂ ಡಾಕ್ಟರ್ ಶೈಲಜಾ ಅವರು ಉಳಿಸ್ತಾರೆ. ನಾನು ಅವತ್ತೇ ಡಾಕ್ಟರ್ ಶೈಲಜಾ ಅವ್ರಿಗೆ ಕೇಳ್ತಿದ್ದೆ, ಹೇಗೆ ಡಾಕ್ಟರ್ ಶೈಲಜಾ ಅವರೇ ನಿಮ್ಗೆ ಏನು ಅನಿಸ್ತು ಅಂತ. ಡಾಕ್ಟರ್ ಶೈಲಜಾ ಅವ್ರು ಹೇಳ್ತಾರೆ, ಅಯ್ಯೋ ಇದು ನನಗೇನು ಅನಿಸ್ಲಿಲ್ಲ, ನನ್ನ ಅದೃಷ್ಟ ಇದು, ನಾನು ಆ ಒಂದು ಪರಿಸ್ಥಿತಿನಲ್ಲಿ ಇದ್ದೆ ಅಂತ. ನಾನು ಅದನ್ನೇ ಹೇಳ್ತೀನಿ ಡಾಕ್ಟರ್ ಶೈಲಜಾ ಅವ್ರಿಗೆ. ಡಾಕ್ಟರ್ ಶೈಲಜಾ ಅವರೇ, ಇದು ಕೋಇನ್ಸಿಡೆನ್ಸ್ ಅಲ್ಲ, ಇದು ಭಗವಂತ ಡಿಸೈನ್ ಮಾಡಿದಂಥ ಒಂದು ಸಿಚುವೇಶನ್ ಇದು. ಆ ಸಿಚುವೇಶನ್ನಲ್ಲಿ ಆ ಫ್ಲೈಟು ಇತ್ತು, ಫ್ಲೈಟಲ್ಲಿ ಆ ಗರ್ಭಿಣಿ ಲೇಡಿನೂ ಇದ್ರು, ಅದೇ ಗರ್ಭಿಣಿ ಲೇಡಿ ಇದ್ದಂಥ ಫ್ಲೈಟಲ್ಲಿ ನೀವು ಇದ್ರಿ. ನೀವು ಹೇಳ್ತಿದ್ರಿ ಅವತ್ತು ನೀವು ಫ್ಲೈಟೇ ತಗೋಬಾರ್ದಾಗಿತ್ತು ಅಂತ. ನೀವು ನೆಕ್ಸ್ಟ್ ದಿನ ಬೆಳಿಗ್ಗೆ ಫ್ಲೈಟ್ ತಗೊಳ್ಳೋರಿದ್ರಿ. ಸೇಮ್ ಡೇ ಆಕ್ಚುಲಿ ಬೆಳಿಗ್ಗೆ ಫ್ಲೈಟ್ ಬೆಳಿಗ್ಗೆ ಫ್ಲೈಟ್ ತಗೊಳ್ಳೋರು ಸಂಜೆ ಫ್ಲೈಟ್ ತಗೊಂಡ್ರಿ. ಸೊ ಏನಾಯ್ತು ಅಲ್ಲಿ? ನಮಗೆ ಗೊತ್ತಿರೋದು ಏನು ಗೊತ್ತಾ? ಫ್ಲೈಟ್ ಇತ್ತು, ಅವ್ರಿಗೆ ಲೇಬರ್ ಪೇನ್ ಆಯಿತು. ಒಂದು ಅನೌನ್ಸ್ಮೆಂಟ್ ಸಿಸ್ಟಮ್ ಅಲ್ಲಿ ಬರುತ್ತೆ, ಡಾಕ್ಟರ್ಸ್ ಯಾರಾದರೂ ಇದ್ರೆ ದಯವಿಟ್ಟು ಮುಂದೆ ಬನ್ನಿ ಅಂತ. ಒಬ್ರು ಪ್ಲಾಸ್ಟಿಕ್ ಸರ್ಜನ್ ಹೋಗ್ತಾರೆ, ನೀವು ಒಬ್ರು ಹೋಗಿದ್ದಾರೆ ಅಂತ ನೀವು ಕೂತಿರ್ತೀರಿ. ಅಲ್ಲಿಂದ ಹೇಳಿ. ನನಗೆ ಫಸ್ಟ್ ಆಫ್ ಆಲ್ ಕ್ಷಮಿಸಿ, ನನ್ನ ಕನ್ನಡ ಅಷ್ಟೊಂದು ಬರಲ್ಲ, ಟ್ರೈ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ಮಾತಾಡ್ತೀನಿ. ಇವರು ಕರ್ನಾಟಕದ ಸೊಸೆ, ಆಕ್ಚುಲಿ ಇವರು ಆಂಧ್ರ ಪ್ರದೇಶದ ಮಗಳು, ಕರ್ನಾಟಕದ ಸೊಸೆ ಅಂದ್ರೂ ಇಲ್ಲಿ ಒಂದು ಅಷ್ಟು ವರ್ಷದಿಂದ ಇದ್ದಾರೆ, ಕನ್ನಡ ಕಲ್ತಿದ್ದಾರೆ.
ಅಪ್ರಿಶಿಯೇಟ್ ಮಾಡ್ತೀವಿ ಅದನ್ನ. ನೀವು ನಿಮ್ಮ ಪ್ರಯತ್ನ ಏನ್ ಮಾಡಿದಿರಿ ಕನ್ನಡ ಕಲಿಯೋದಕ್ಕೆ, ಅದಕ್ಕೆ ಅಪ್ರಿಶಿಯೇಟ್ ಮಾಡ್ತೀವಿ. ಹೇಳಿ. ಕನ್ನಡ ಮಾತಾಡ್ಬೇಕಂದ್ರೇನು ಎಲ್ಲರೂ ಇಂಗ್ಲಿಷೇ ಮಾತಾಡೋದು ಪೇಷಂಟ್ಸ್. ಸೊ ಹೇಳಿ ಟ್ರೈ ಮಾಡ್ತೀನಿ ಅಲ್ವಾ. ಥ್ಯಾಂಕ್ ಯು ಫಾರ್ ದ ಬೂಸ್ಟ್ ದೋ. ಸೊ ಕಾಲ್ ಬಂತು ಒಂದು 15 ಮಿನಿಟ್ಸ್ ಆದಮೇಲೆ, ಟೇಕ್ ಆಫ್ ಆದಮೇಲೆ ಡಾಕ್ಟರ್ ಬೇಕು ಅಂತ. ಡಾಕ್ಟರ್ ನಾಗರಾಜ್ ಇದ್ದರು. ನಾನು ಅಂದ್ಕೊಂಡಿದ್ದೆ ಸರಿ, ನನಗೆ ಗೊತ್ತೇ ಆಗಲಿಲ್ಲ ಪ್ರೆಗ್ನೆಂಟ್ ಲೇಡಿ ಇದ್ದಾರಂತ. ನಾನೇನೋ ಪ್ರಾಬ್ಲಮ್ ಇದೆ, ನಾನು ಇವಾಗ ಕೋವಿಡ್ ಅಲ್ವಾ, ಏನೋ ಸಮ್ ಬ್ರೆತ್ಲೆಸ್ನೆಸ್, ಸಮ್ ಆ್ಯಂಗ್ಸೈಟಿ ಏನೋ ಆಗಿರ್ಬೋದು ಅನ್ಕೊಂತ ನಾನು ಅಲ್ಲೇ ಕೂತ್ಕೊಂಡಿದ್ದೀನಿ. ಆಮೇಲೆ ಒಂದು 15 ಮಿನಿಟ್ಸ್ ಆದಮೇಲೆ ನಾನು ನೋಡಿದ್ದೀನಿ ಎಲ್ಲ ಕ್ರೂ ಮೆಂಬರ್ಸಲ್ಲಿ ಸ್ವಲ್ಪ ಪ್ಯಾನಿಕ್ ನೋಡ್ತಾ ಇದ್ದೀನಿ. ಆವಾಗ ಗೊತ್ತಾಯಿತು ಏನೋ ಹೆಲ್ಪ್ ಬೇಕು ಅಂತ. ನಾನು ಅಲ್ಲಿ ನಾಗರಾಜ್ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಹೋಗಿದ್ದೀನಿ. ಸೊ ಆಯ್ತು. ನಾಗರಾಜ್ ಅವರು ಇನ್ನೊಬ್ರು ಡಾಕ್ಟ್ರು, ಅವರು ಫ್ಲೈಟ್ ಅಲ್ಲಿ ಇದ್ದಂತ ಪ್ಲಾಸ್ಟಿಕ್ ಸರ್ಜನ್, ಅವ್ರು ಫಸ್ಟ್ ರೆಸ್ಪಾಂಡ್ ಮಾಡಿರ್ತಾರೆ ಇದಕ್ಕೆ, ಎದ್ದೋಗಿರ್ತಾರೆ ಏನಾಗಿದೆ ಅಂತ ಕೇಳಲಿಕ್ಕೆ. ಓಕೆ. ಸೊ ಹಿ ವಾಸ್ ಆಲ್ರೆಡಿ ದೇರ್. ಸೊ ನಾನು ಅನ್ಕೊಂಡಿದ್ದೆ ಸರಿ ಅವ್ರು ನೋಡ್ತಾ ಇದ್ದಾರಲ್ವಾ ಅಂತ ನಾನು ಅಲ್ಲೇ ಕೂತ್ಕೊಂಡಿದ್ದೀನಿ. ಆಮೇಲೆ ನನಗೆ ಅನಿಸಿದೆ ನಾನು ಹೋಗಬೇಕು, ಏನೋ ಹೆಲ್ಪ್ ಕೊಡಬೇಕು ಅಂತ. ಸೊ ಹೋಗಿದ್ದೀನಿ. ಆವಾಗ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದೀನಿ, ಡಾಕ್ಟರ್ ಶೈಲಜಾ ಅಂತ, ಗೈನಕಾಲಜಿಸ್ಟ್. ಸೊ ಆವಾಗ ಕ್ರೂ ಮೆಂಬರ್ಸ್ ಎಲ್ಲ ಸಂತೋಷ ಆಗಿದ್ದರು. ಆ್ಯಂಡ್ ಆವಾಗ ಹೇಳಿದ್ದರು ಒಂದು ಪ್ರೆಗ್ನೆಂಟ್ ಲೇಡಿ ಇದ್ದರು, 1.5 ಮಂತ್ ಪೇಯ್ನ್ ಏನೋ ಇದೆ ಅಂತ. ಸೊ ನಾನು 1.5 ಮಂತಲ್ಲಿ ಪ್ರೆಗ್ನೆನ್ಸಿ ಪೇಯ್ನ್ ಅಂದರೆ ಫಸ್ಟ್ ನನ್ನ ಮೈಂಡಲ್ಲಿ ಏನೋ ಅಬಾರ್ಷನ್ ಆಗ್ಬೋದು, ಅಬಾರ್ಷನ್ನಿಂದ ಪೇನ್ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ. ಸೊ ನಾನು ಹೋಗ್ಬಿಟ್ಟು ಹಿಸ್ಟ್ರಿ ಕೇಳಿದ್ದೀನಿ, ಏನೋ ಬ್ಲೀಡಿಂಗ್ ಇದೆಯಾ, ಸ್ಪಾಟಿಂಗ್ ಇದೆಯಾ? ಇಲ್ಲ, ಏನೂ ಇಲ್ಲ, ನಾನು 1.5 ಮಂತ್ ಪ್ರೆಗ್ನೆಂಟು, ಬರೀ ಹೊಟ್ಟೆ ನೋವಿದೆ. ಸೊ ಆವಾಗ ಅವರು ಇಲ್ಲ, ನನಗೆ ತುಂಬ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ, ಗ್ಯಾಸ್ಟ್ರೈಟಿಸ್ ಆಗ್ತಾ ಇದೆ, ನನಗೆ ಮೋಷನ್ ಪಾಸ್ ಮಾಡೋ ಥರ ಐ ಫೀಲ್ ಲೈಕ್ ಪಾಸಿಂಗ್ ಸ್ಟೂಲ್ಸ್ ಇಸ್ ವಾಟ್ ಶಿ ಸೆಡ್. ಸೊ ಆವಾಗ ನಾನು ಹೇಳಿದ್ದೀನಿ ಪರವಾಗಿಲ್ಲ ಅಂತ. ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಅವ್ರು ನನ್ನ ಕೈ ಲೈಕ್ ಶಿ ಹೆಲ್ಡ್ ಮೈ ಹ್ಯಾಂಡ್ ವೆರಿ ಹಾರ್ಡ್ ಬಿಕಾಸ್ ನೋವು ತುಂಬ ನೋವಿದೆ. ಬಿಕಾಸ್ ಅವ್ರಿಗೆ ಲೇಬರ್ ಪೇನ್ ಸ್ಟಾರ್ಟ್ ಆಗಿದೆ. ನನಗೆ ಗೊತ್ತಾಗಲಿಲ್ಲ, ಯಾಕಂದರೆ ಯಾರು 1.5 ಮಂತ್ ಅಂತ ಹಿಸ್ಟ್ರಿ, 7 ಮಂತ್ಸ್ಗೆ 1.5 ಮಂತ್ಸ್ಗೆ ತುಂಬ ಡಿಫ್ರೆನ್ಸ್ ಇದೆ. ಸೊ ನಾನು ಅಂದ್ಕೊಂಡಿದ್ದೆ, ಬಿಕಾಸ್ ಅವ್ರು ತುಂಬ ಕವರ್ ಮಾಡ್ಕೊಂಡಿದ್ದರು, ಶಾಲ್ಸ್ ಎಲ್ಲ ಹಾಕ್ಬಿಟ್ಟು ಕವರ್ ಮಾಡ್ಕೊಂಡಿದ್ದರು. ನನಗೂ ಹೊಟ್ಟೆ ನೋಡ್ಬಿಟ್ಟು ನೋ ಐ ಕುಡಂಟ್ ಗೇಜ್. ಸೊ ಆವಾಗ ನಾನು ಒಂದು 7 ಮಿನಿಟ್ಸ್ ಆದಮೇಲೆ ಅವ್ರು ಗಟ್ಟಿಯ ನಂಗೆ ಕೈ ಇಟ್ಕೊಂಡಿದ್ದರು. ಆವಾಗ ಹೇಳಿದ್ದರು ನಾನು ಸ್ಟೂಲ್ ಪಾಸ್ ಮಾಡಿದ್ದೀನಿ ಅಂತ. ನಾವು ಅವ್ರಿಗೆ ನಾಚಿಕೆ ಆಗ್ತಾ ಇತ್ತು. ಐ ಸೆಡ್ ಪರವಾಗಿಲ್ಲ, ಏನು ಪರವಾಗಿಲ್ಲ. ಕ್ರೂ ಮೆಂಬರ್ಸ್ ಐ ಟೋಲ್ಡ್ ದೆಮ್ ಬಾತ್ರೂಮ್ ತೊಗೊಂಡೋಗಿ ಅಂತ. ಆವಾಗ ಅವರು ಬಾತ್ರೂಮ್ಗೆ ಹೋಗೋ ಟೈಮಲ್ಲಿ ನನಗೆ ಬ್ಲಡ್ ಸ್ಟೇನ್ ಡಿಸ್ಚಾರ್ಜ್ ಕಾಣಿಸಿದೆ. ಆವಾಗ ಗೊತ್ತಾಯ್ತು, ಅವ್ರ ಹೊಟ್ಟೆನೂ ನೋಡಿದ ಮೇಲೆ ಇದು 1.5 ಮಂತ್ ಅಂತ ಏನೂ ಇಲ್ಲ, ಇದೇನೋ 6-7 ಮಂತ್ಸ್ ಥರ ಇದೆ ಅಂತ. ನಾನು ಬಾತ್ರೂಮ್ ಡೋರ್ ಓಪನ್ ಮಾಡಿದ ಮೇಲೆ ಗೊತ್ತಾಯಿತು ಅವರು ಲೇಬರ್ ಸ್ಟಾರ್ಟ್ ಆಯಿತು ಅಂತ, ಹೆಡ್ ಬರ್ತಾ ಇದೆ ಅಂತ. ಥ್ಯಾಂಕ್ಸ್ ಟು ಕೋವಿಡ್, ಥ್ಯಾಂಕ್ಸ್ ಟು ಪ್ಯಾಂಡಮಿಕ್ ಎಲ್ಲರೂ ಗ್ಲೌಸ್ ಹಾಕ್ಕೊಂಡಿದ್ದೀವಿ, ಮಾಸ್ಕ್ ಹಾಕ್ಕೊಂಡಿದ್ದೀವಿ. ಸೊ ಸ್ವಲ್ಪ ಸಪೋರ್ಟ್ ಕೊಟ್ಟಿದ್ರೆ ಮಗುವು ಕಾರ್ಡು ಪ್ಲಾಸೆಂಟ ಅಂದರೆ ಮಾಯ ಎಲ್ಲ ಒಂದೇ ಸರ್ ಬಂದ್ಬಿಟ್ಟಿದೆ. ಜನರಲಿ ಏನಾಗುತ್ತೆ ಅಂದರೆ, ಅಲ್ಲ ಡಾಕ್ಟರ್ ಒಂದು ನಿಮಿಷ, ಈಗ ನೀವು ಬಾತ್ರೂಮ್ ಕರ್ಕೊಂಡು ಹೋದ್ರಲ್ಲ, ಅಲ್ಲಿ ಡೆಲಿವರಿ ಮಾಡ್ತಿದ್ದೀರಿ, ನಿಮ್ಮ ಹತ್ರ ಏನು ಎಕ್ವಿಪ್ಮೆಂಟ್ ಇಲ್ಲ, ಏನು ಡೆಲಿವರಿಗೆ ಏನು ಎಕ್ವಿಪ್ಮೆಂಟ್ ಬೇಡ. ಫಾರ್ ಎಕ್ಸಾಂಪಲ್ ಬಟ್ ಅಟ್ ಲೀಸ್ಟ್ ಮಿನಿಮಲ್ ಸಪೋರ್ಟ್ ಬೇಕು, ಮೋರ್ ದೆನ್ ಎನಿಥಿಂಗ್ ಪೊಸಿಷನ್ ಬೇಕು. ಬಟ್ ಲಕ್ಕಿಲಿ ಬಿಕಾಸ್ ಮಗು ಚಿಕ್ಕದಾಗಿದೆ ಆ್ಯಂಡ್ ಆಲ್ಸೋ ಬಿಕಾಸ್ ಶಿ ವಾಸ್ ಇನ್ ಅ ವೆರಿ ಬ್ಯಾಕ್ ಸೈಡ್, ಬಿಕಾಸ್ ಶಿ ಕುಡ್ ಲೀನ್ ಬ್ಯಾಕ್ ಆನ್ ಟು ದ ಸೀಟ್. ಸೊ ಪೊಸಿಷನ್ ವಾಸ್ ಅ ಲಿಟಲ್ ಕಂಫರ್ಟಬಲ್ ಆ್ಯಂಡ್ conducive for me. So and at that point of time I never felt I need all of these. Okay. ನಿಮಗೆ ನರ್ಸ್ ಬೇಕಾಗಿರಲಿಲ್ಲ, ಹಾಸ್ಪಿಟಲ್ ಬೆಡ್ ಬೇಕಾಗಿರಲಿಲ್ಲ, ನಿಮಗೆ ಏನು ಬೇಕಾಗಿರಲಿಲ್ಲ. I didn't even feel I was in air. Trust me, I didn't even feel. All that I felt was I was there and I'm supposed to deliver. ನಾನು ಡೆಲಿವರಿ ಮಾಡಬೇಕು ಅಷ್ಟೇ, ಇನ್ನೇನು there was nothing else. ನಿಮಗೆ ಬೇರೆ ಯಾವ ಯೋಚನೆ ಬರಲಿಲ್ಲ. Yeah, and I never felt I needed anybody else because I was just enough is what I felt. I didn't even feel that. I just felt I have to do. It's like it was ಆ ಮಗು ಡೆಲಿವರಿ ಮಾಡಬೇಕು, ತಾಯಿ ಮಗು ಜೀವ ಉಳಿಸಬೇಕು. ಅದು this also did not come to my mind because after when the delivery happened, when I took the baby, when the baby moved, that's when my reflexes started. ಆವಾಗ ಗೊತ್ತಾಯಿತು, ಇಲ್ಲ ಮಗು ಚೆನ್ನಾಗಿದೆ. ನಾವು ಇವಾಗ ಏನಾದರೆ ಜನರಲಿ ಡೆಲಿವರಿಯ ಟೈಮಲ್ಲಿ ಫಸ್ಟ್ ಮಗು ಬರ್ತಾರೆ, ಆಮೇಲೆ ಕಾರ್ಡ್ ಕ್ಲ್ಯಾಂಪ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಸೆಪ್ರೇಟ್ ಮಾಡಿದ ಮೇಲೆ ಪ್ಲಸೆಂಟ ರಿಮೂವ್ ಮಾಡ್ತೀವಿ. ಇದು ನಾರ್ಮಲಿ ಮಾಡೋ ಸ್ಟೈಲ್, ಇದು ಪ್ರೊಸೀಜರ್. ಯಾಕಂದ್ರೆ ಪ್ಲಸೆಂಟಾ ಸೈಡಿಂದ ಬ್ಲಡ್ ಹೋಗುತ್ತೆ. ಸೊ ದಿಸ್ ಇಸ್ ಹೌ ಇಟ್ ಹ್ಯಾಸ್ ಟು ಬಿ ಡನ್.
So when I delivered, because of the pressure and because of whatever reason, situation and that is the situation she delivered everything. So now I'm magu nan kaiyallittu, magu it was moving and I know it's alive and it had a weak cry, so I know. So I had to take the placenta. The next thing for me was the only thing in my head, ivaga cut ಮಾಡಬೇಕು, ಕಾರ್ಡ್ನ ಕ್ಲಾಂಪ್ ಮಾಡಬೇಕು, ಕಟ್ ಮಾಡಬೇಕು, ಬ್ಲೀಡಿಂಗ್ ಸ್ಟಾಪ್ ಮಾಡಬೇಕು. ಐ ವೆಂಟ್ ಅಲ್ಲೇ ಸರ್ವಿಂಗ್ ಟೇಬಲ್ ಇರುತ್ತೆ ಅಲ್ವಾ, ಕ್ಯಾಬಿನ್ಗೆ ಹೋಗಿ ತೊಗೊಂಡೋಗಿದ್ದೀನಿ. ಅಲ್ಲಿ ಕ್ರೂ ಮೆಂಬರ್ಸ್ ಇದ್ದರು. ಒಂದು ಪ್ಲಾಸ್ಟಿಕ್ ಕವರ್, ಡಸ್ಟ್ಬಿನ್ಸ್ ಯೂಸ್ ಮಾಡ್ತಿರಲ್ವ, ಆ ಪ್ಲಾಸ್ಟಿಕ್ ಕವರೇ ಹಾಕ್ಬಿಟ್ಟಿದ್ದೀನಿ. ಇವ್ರು ರೆಕಾರ್ಡ್ ಮಾಡ್ತಾ ಇದ್ದಳು, ನನಗೆ ಫುಲ್ ಟೆನ್ಷನ್ ಆಗ್ತಾ ಇದೆ. ಏನಂದರೆ ರಿಕಾರ್ಡ್ ದೆನ್ ಆ ಮಗುನ ಅಲ್ಲೇ ಇಟ್ಬಿಟ್ಟು ಗಾಸ್ ತಗೊಂಡಿದ್ದೀನಿ. ಸರ್ವಿಂಗ್ ಟೇಬಲ್ ಮೇಲೆ ಪ್ಲಾಸ್ಟಿಕ್ ಹಾಕಿ ಮಗುನ್ ಮಲಗಿಸಿದೀರಾ ಫ್ಲೈಟ್ ಅಲ್ಲಿ? ಹಾ, ಬಿಕಾಸ್ ದಟ್ಸ್ ಓನ್ಲಿ ಥಿಂಗ್ ಐ ಹ್ಯಾವ್ ದೇರ್. ಓಕೆ. ಸೊ ಅವಾಗ ಕ್ಲಾಂಪಿಂಗ್ ಕಾರ್ಡ್ಸ್ ಅಲ್ಲಿ ಲಿಸ್ಟ್ ಇತ್ತು, ಎಲ್ಲ ಫ್ಲೈಟಲ್ಲಿ ಏನೇನು ಬೇಕು ಅಂತ ಒಂದು ಲಿಸ್ಟ್ ಇರುತ್ತೆ. ಆ ಲಿಸ್ಟ್ಗೆ ನಂಬರ್ಸ್ ಹಾಕ್ತಾರೆ ಅಲ್ಲಿ. ಓಕೆ, ನಂಬರ್ 22 ಅಲ್ಲಿ ಅಂಬಿಲಿಕಲ್ ಕ್ಲಾಂಪ್ ಕಾರ್ಡ್, ನಂಬರ್ 21 ಅಲ್ಲಿ ಇದು ಅಂತ ಲಿಸ್ಟಲ್ಲಿ ಇತ್ತು ಕ್ಲಾಂಪ್ಸ್. ಬಟ್ ಅವ್ರಿಗೆ ಸಿಗ್ತಾ ಇಲ್ಲ. ನಾನು ಅಷ್ಟು ಟೈಮು ಕ್ಲಾಂಪ್ಸ್ಗೋಸ್ಕರ I can't afford that time because the baby is with. So ನಾನು ಅವಾಗ ನಾಗರಾಜ್ ಅವರು ಇದ್ದರು, so he helped me cut the gauze. So I used little sanitizer, cut both the sides. ಸಿಸರ್ಸ್ನು ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡಿಬಿಟ್ಟು ಕಟ್ ಮಾಡಿದ್ದೀನಿ. ಆಮೇಲೆ ಎಲ್ಲರಿಗೂ ಕ್ರೂ ಮೆಂಬರ್ಸ್ಗೆ ಕೇಳಿದ್ದೀನಿ, ಆಸ್ಕ್ ಫಾರ್ ಕ್ಲೋತ್ಸ್, ಆಸ್ಕ್ ಫಾರ್ ದಿಸ್ ಥಿಂಗ್. ಸೊ ಐ ಟೋಲ್ಡ್ ದೆಮ್. ಸೊ ಎಲ್ಲರೂ ಏನೇನು ಬೇಕಾಗಿತ್ತು ನಿಮ್ಗೆ ಅವಾಗ? ಸಪೋರ್ಟ್ I just need, because basically the biggest reason ಏನಾಗುತ್ತೆ ಅಂದರೆ, ಫಸ್ಟ್ ಮಗು ಬಂದ ಮೇಲೆ ಅವ್ರನ್ನೇ you have to make sure you secure them, clean them and you keep them warm. And especially now ಇವಾಗ ಬೇಬಿ ಇನ್ನೂ ಪ್ರೀಟಮ್, ಇನ್ನೂ ವಾಮ ಇರಬೇಕು ಇನ್ಕ್ಯುಬೇಟ್ರಲ್ಲಿ, ಅದೆಲ್ಲ ಇಲ್ಲ ಅಲ್ವಾ. ಸೊ ಎಲ್ಲ ಪ್ಯಾಸೆಂಜರ್ಸ್ ಎಲ್ಲ ಕೊಟ್ಟಿದ್ದರು, ಕ್ಲಾತ್ಸು, ಬೆಡ್ ಸ್ಪ್ರೆಡ್ಸು ಏನಿದೆಯೋ ಅವ್ರ ಹತ್ರ. ಸೊ ಸೆಕ್ಯೂರ್ ಮಾಡಿದ್ದೀವಿ. ದ ಮೊಮೆಂಟ್ ಐ ಸ್ಟಾರ್ಟೆಡ್ ಕ್ಲೀನಿಂಗ್ ದ ಬ್ಯಾಕ್, ಬೇಬಿ ಸ್ಟಾರ್ಟೆಡ್ ಕ್ರೈಂಗ್ ಲೌಡ್. ಸೊ ಎಲ್ಲರೂ ಕ್ಲಾಪ್ಸ್, ಚಪ್ಪಾಳೆ ಹೊಡೆದ್ರು ಫ್ಲೈಟ್ ಅಲ್ಲಿ ಎಲ್ಲ. Yes, that gave me a sense of joy. The moment the baby cried, I didn't hear anything else. And when I realized it was a time for celebration in air. It was, so I think that gave me a lot of confidence and I secured the baby. Then I gave the baby. ಅಲ್ಲ, ಈಗ ನೀವು ಈ ತರದ ಒಂದು ಕಂಡೀಷನ್ ಅಲ್ಲಿ ಡೆಲಿವರ್ ಮಾಡಿದಾಗ, ಫಸ್ಟ್ ಆಫ್ ಆಲ್ ಇದು ಪ್ರೀಮೆಚೂರ್ ಬೇಬಿ, around 30, between 32 and 36 weeks. I don't think 36 would be too much. I think must be around 32. I still think 32 weeks ಅಂದ್ರೆ 8 months ಅನ್ಕೋಬಹುದಾ? Yeah, around 8 months. Could be 30 to 34 is what I still feel. Okay. Around 32. Okay. ಇದು ಪ್ರೀಮೆಚೂರ್ ಬೇಬಿ. Premature baby, yeah. ಈ ತರದ ಒಂದು ಸಿಚುವೇಶನ್ ಅಲ್ಲಿ ನೀವು ಡೆಲಿವರ್ ಮಾಡ್ತಿದ್ದೀರಿ. ಮಗುಗೆ ಇನ್ಫೆಕ್ಷನ್ನು ಅಥವಾ ತಾಯಿಗೆ ಇನ್ಫೆಕ್ಷನ್ನು, ಅಲ್ಲಿ ಸ್ಯಾನಿಟೈಸ್ಡ್ ಎಕ್ವಿಪ್ಮೆಂಟ್ ಇಲ್ಲ, ಒಂದು ಸ್ಯಾನಿಟೈಸ್ಡ್ ಅಟ್ಮಾಸ್ಫಿಯರೇ ಇಲ್ಲ ಅಲ್ಲಿ ಇರುವಂತದ್ದು. ಒಂದು ಫ್ಲೈಟ್ ಅಲ್ಲಿ ಇರುವಂತಹ ವಾಶ್ರೂಮ್ ಅಲ್ಲಿ ನೀವು ಇದನ್ನೆಲ್ಲ ಮಾಡ್ತಿದ್ದೀರಿ. ಸೊ ಇದ್ರ ಬಗ್ಗೆ ನಿಮಗೆ ಯೋಚನೆ? ನಾನೇನು ಅನ್ಕೊಂಡಿದ್ದೀನಿ ಅಂದರೆ, ನನಗೆ ಗೊತ್ತು ನಾನು ಡೆಲಿವ್ರಿ ಮಾಡಬೇಕಂದ್ರೆ, ಡೆಲಿವ್ರಿನೇ ಅಲ್ಲ, ಯಾವ ಪ್ರೊಸೀಜರ್ ಮಾಡಿದ್ರೇನು ಅಸೆಪ್ಟಿಕ್ ಪ್ರಿಕಾಷನ್ಸ್ ತಗೋಬೇಕು, ಎಲ್ಲ ಕ್ಲೀನಾಗಿರಬೇಕು, ಬಿಟಾಡಿನ್ ಇರಬೇಕು, ಸ್ಪಿರಿಟ್ ಇರಬೇಕು, ಗ್ಲೌಸ್ ಹಾಕೋಬೇಕು, ಇದೆಲ್ಲ ಮಾಡಬೇಕು. ಬಟ್ ಆವಾಗ ಇದೆಲ್ಲ ಅಲ್ಲಿಲ್ಲ. ಸೊ ಐ ಕಾಂಟ್ ಬಿ ಥಿಂಕಿಂಗ್ ಐ ವಾಂಟ್ ದೀಸ್. ಓಕೆ, ಮಗುಗೆ ಸ್ವಲ್ಪ ಸೆಪ್ಸಿಸ್ ಆದ್ರೇನು ಆಂಟಿಬಯೋಟಿಕ್ಸ್ ಕೊಟ್ಬಿಟ್ಟು ಟ್ರೀಟ್ ಮಾಡ್ಬೋದು, ಜೀವ ಉಳಿಸ್ಬೇಕು. ಬಟ್ ಬ್ಲಡ್ ಹೋದ್ರೆ ನಾನು ಕ್ಲಾಮ್ಸ್ಗೋಸ್ಕರ ವೇಟ್ ಮಾಡಿಬಿಟ್ಟು ನನಗೆ ಹೊಸ ಗ್ಲೌಸ್ ಬೇಕು, ನನಗೆ ಬೀಟಾಡಿನ್ ಬೇಕು ಅಂದರೆ ಬ್ಲೀಡಿಂಗ್ ಅಲ್ಲಿ ಮಗುವೇ ಇರಲ್ಲ. ಇವಾಗ ಐ ಡೋಂಟ್ ಥಿಂಕ್ ವಿ ವುಡ್ ಆಲ್ ಸಿಟ್ ಹಿಯರ್ ಅಂಡ್ ಟಾಕ್ ಅಬೌಟ್ ಇಟ್. ಸೊ ದ್ಯಾಟ್ ವಾಸ್ ನಾಟ್ ಇಂಪಾರ್ಟೆಂಟ್ ಬಿಕಾಸ್ ನನಗೆ ಗೊತ್ತು ಅದು ಟ್ರೀಟ್ ಮಾಡ್ಬೋದು ಅಂತ. ಓಕೆ. ವಾ, ನೀವು ಯಾವ ಥರ ಟೆನ್ಷನಲ್ಲಿದ್ರಿ ಪ್ರಭು ಅವರೇ? ಸರ್, ನಾನು ಆ್ಯಕ್ಚುಲಿ ಡಾಕ್ಟ್ರ್ ಬರೋಕ್ಕಿಂತ ಮುಂಚೆ ನನಗೆ ಟೆನ್ಷನ್ ಇದೆ. ಸೊ ಡಾಕ್ಟರ್ ಆ್ಯಕ್ಚುಲಿ ಅಂದರೆ ಇವ್ರು ಡಾಕ್ಟ್ರ್ ಅಂತ ಗೊತ್ತಿಲ್ಲ, ಅಡ್ಜಸ್ಟೆಂಟ್ ಸೀಟು. ಸೊ ಡಾಕ್ಟರ್ದು 6A, ನಮ್ದು 6D. ಸೊ ಆ್ಯಕ್ಚುಲಿ ಫ್ಲೈಟ್ ಸ್ಟಾರ್ಟ್ ಆದಾಗಿಂದನೂ ಅವ್ರಿಗೆ ಪೇನ್ಸ್ ಬರ್ತಾ ಇತ್ತು, ಅವ್ರು ಕಿರಿಸ್ತಾ ಇದ್ರು. ಅಂದರೆ ಫ್ಲೈಟ್ ಟೇಕ್ ಆಫ್ ಆದಮೇಲೆ ಎಷ್ಟೊತ್ತಿಗೆ ಆಗಿರ್ಬೋದು ಇದು ಅಂತೀರಾ? ಸರ್, ಒಂದು 10 minutes ಆದ ತಕ್ಷಣ ಅವ್ರಿಗೆ ಸುಮಾರು ಪೇನ್ಸ್ ಬಂತು, ಸ್ಕ್ರೀಮ್ ಮಾಡ್ತಾ ಶುರು ಮಾಡಿದ್ರು. ಟೇಕ್ ಆಫ್ ಆಗಿ ಒಂದು 15 ನಿಮಿಷಕ್ಕೆ ಆಗಿದೆ. 15 ನಿಮಿಷಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಕಿರ್ಚಾಡಿದ್ರು ಅವ್ರು ಆ್ಯಕ್ಚುಲಿ. ಆಮೇಲೆ ಡಾಕ್ಟ್ರು ಇವರು ನಾಗರಾಜ್ ಅವರು ಬರ್ತಾಯಿದ್ರು, ಅಸಿಸ್ಟ್ ಮಾಡ್ತಾಯಿದ್ರು. ಬಟ್ ದೆನ್ ನನಗೇನು ಅನ್ನಿಸ್ತು ಅಂದರೆ, ಪೇಷಂಟು ಕಂಫರ್ಟಬಲ್ ಇಲ್ಲ. ಆಮೇಲೆ ಅಲ್ಲಿರೋ ಫ್ಲೈಟ್ ಅಟೆಂಡೆಂಟ್ಸ್ ಇದ್ರಲ್ಲ, ಅಮೇಝಿಂಗ್ ಫ್ಲೈಟ್ ಅಟೆಂಡೆಂಟ್ಸ್. ಹೌದಾ ಸರ್? ಅವ್ರು 6 ಜನ ಹೆಂಗಂದ್ರೆ, ಇವ್ರಿಗೆಲ್ಲ ಒಂಥರ ಅವರೇ ನರ್ಸು, ಇವ್ರು ಡಾಕ್ಟ್ರು. ಡಾಕ್ಟ್ರ್ ಅಂತೂ ನಿಜ, ಬಟ್ ಅಲ್ಲಿರೋ ನರ್ಸ್ ಯಾರಂದರೆ ಅವ್ರು ಆ ಫ್ಲೈಟ್ ಅಟೆಂಡೆಂಟ್ಸ್.
ಅಮೇಝಿಂಗ್ ಫ್ಲೈಟ್ ಅಟೆಂಡೆನ್ಸ್ ಅವರೆಲ್ಲ ಇವ್ರು ಬರೋಕ್ಕೆ ಮುಂಚೆ ಅವರೇ ಮ್ಯಾನೇಜ್ ಮಾಡ್ತಾ ಇದ್ರು ಎಲ್ಲ. ಅವ್ರಿಗೆಲ್ಲ ಅಂದರೆ ಸಮಾಧಾನ ಮಾಡ್ತಾಯಿದ್ರು. ಅವ್ರಿಗೆ ಹಿಂದ್ಗಡೆ ಒಂದು ಸೀಟು ಇದು ಸೆಕೆಂಡ್ ರೋಲ್ಲಿ ಸೀಟ್ ಖಾಲಿ ಮಾಡಿಸ್ಬಿಟ್ಟು ಅವ್ರಿಗೆ ಮಲಗಿಸಿದ್ರು ಅಲ್ಲಿ. ಸೊ ಯಾಕಂದರೆ ಕೂತ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತಲ್ವ, ಮಲಗಿಸಿರೋ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಲಗಿಸಿದ್ರು ಮಾಡಿದ್ರು. ಆಮೇಲೆ ಒಂದು ಮೇ ಬಿ 20-25 ಮಿನಿಟ್ಸ್ ಆದಮೇಲೆ ಡಾಕ್ಟ್ರು ಎದ್ದು ಬಂದರು. ಸೊ ನಾನು ಮತ್ತು ನನ್ನ ಫ್ರೆಂಡ್ ಅಂಕುಶ್ ಆ್ಯಕ್ಚುಲಿ ಟ್ರಾವೆಲ್ ಮಾಡ್ತಾ ಇದ್ವಿ. ನಾವು ಆ್ಯಕ್ಚುಲಿ ಡಿಸ್ಕಷನ್ ಮಾಡ್ತಾ ಇದ್ವಿ ಏನಾಗ್ತಾ ಇದೆ ಬೇರೆ ಪ್ಯಾಸೆಂಜರ್ಸ್ ಗೊತ್ತಿಲ್ಲ, ಬಟ್ ನಾವಿಬ್ಬರು ಪ್ಯಾನಿಕ್ ಆಗಿದ್ವಿ ಸ್ವಲ್ಪ. ಏನಕ್ಕೆ ಫಸ್ಟ್ ಆಫ್ ಆಲ್ ಪ್ಯಾಸೆಂಜರ್ ಬೋರ್ಡ್ ಆದರು ಅಥವಾ ಬೋರ್ಡ್ ಆದಮೇಲೆ ಏನಾದರೂ ಆಯಿತಾ? ಆಮೇಲೆ ನಮಗೆ ಆ್ಯಕ್ಚುಲಿ ಅದು ಪ್ರೆಗ್ನೆನ್ಸಿ ಇಶ್ಯೂ ಅಂತ ಗೊತ್ತಿರಲಿಲ್ಲ ಸರ್, ಅದೇ ಗೊತ್ತಿಲ್ಲ. ಸೊ ನಾನು ಅಂದ್ಕೊಂಡಿದ್ದೆ ಇವ್ರು ಡಾಕ್ಟರ್ ಹೇಳ್ದಂಗೆ ಏನೋ ಒಂದು ಬ್ರೆತ್ಲೆಸ್ನೆಸ್ ಆಗ್ತಾ ಇದೆ. ಆಮೇಲೆ ಅವ್ರು ಲೇಡಿ ಬೇರೆ ಇದ್ರು, ಲೇಡಿ ಅಂತ ಗೊತ್ತಿತ್ತು ಯಾಕಂದರೆ ಫಸ್ಟ್ ಟೈಮ್ ಅವ್ರು ಎದ್ದು ಬಾತ್ರೂಮ್ಗೆ ಹೋದಾಗ ನೋಡಿದ್ದೆ. ಬಟ್ ಪ್ರೆಗ್ನೆನ್ಸಿ ಅದು ನಿಜವಾಗ್ಲೂ ಡಾಕ್ಟರ್ ಹೇಳ್ದಂಗೆ ಯಾರಿಗೂ ಐಡಿಯಾ ಇಲ್ಲ ಸರ್. ಮಗು ಇವ್ರ ಕೈಗೆ ಬಂದು ಅದು ಅಳಕ್ಕೆ ಶುರು ಮಾಡಿದ್ಮೇಲೆ ಗೊತ್ತಾಗಿದ್ದು ಎಲ್ಲರಿಗೆ ದಿಸ್ ಇಸ್ ಡೆಲಿವರಿ. ಲೇಬರ್ ಪೇನ್ ಇಂದ ಕಿರಿಸ್ತಿದ್ರು ಅಂತ ನಿಮಗೆ ಗೊತ್ತಾಗಿದ್ದೆ ಡೆಲಿವರಿ ಆದ್ಮೇಲೆ. ಮಗು ಕಿರಿಸ್ತು ನೋಡಿ, ಆಲ್ ಆಫ್ ಅಸ್ ವೇರ್. ಈ ತರ ಕತೆ ದಿನ ಕೇಳಲಿಕ್ಕೆ ಸಿಗೋದಿಲ್ಲ. ವೀಕ್ಷಕರು ಕೂಡ ನೋಡ್ತಿದ್ದಾರೆ, ಅವ್ರಿಗೆ ದಿನ ಈ ತರದ ಕತೆಗಳು ಎಲ್ಲಿ ಕೇಳಲಿಕ್ಕೆ ಸಿಗುತ್ತೆ? ಇದು ಗಾಡ್ ಡಿಸೈನ್ ಮಾಡಿದಂತ ಒಂದು ಸಿಚುವೇಶನ್. ಪ್ರೆಗ್ನೆಂಟ್ ವುಮನ್ ಇದ್ರು, ಫ್ಲೈಟ್ ಅಲ್ಲಿ ಇದ್ರು, ಅದೇ ಟೈಮಲ್ಲಿ ಗೈನಕಾಲಜಿಸ್ಟು. ಇವ್ರು ನೋಡಿ 8 ವರ್ಷ ಆದ್ಮೇಲೆ ಮಾಡ್ತಿರೋ ಡೆಲಿವರಿ ಇದು. ಈ ಮಗುಗೆ ಆಕಾಶ ಪುತ್ರ ಅನ್ನೋದು, ಪವಾಡ ಪುತ್ರ ಅನ್ನೋದು ಏನ್ ಅನ್ನೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಗಗನದಲ್ಲಿ ಆದ ಜನನದ ಬಗ್ಗೆ ನಮ್ಮೆಲ್ಲರಿಗೂ ಬಹಳ ಖುಷಿ ಇದೆ. ಈ ಖುಷಿ ನಮಗೆ ತಂದಿದ್ದಕ್ಕೆ ಥ್ಯಾಂಕ್ ಯು ಡಾಕ್ಟರ್, ಮೊದಲನೇದಾಗಿ. ಇನ್ನು ಅವತ್ತು ಏನಾಯ್ತು ಅದ್ರದ್ದೊಂದು ಮತ್ತೊಂದು ರೀಕ್ಯಾಪ್ ಮಾಡ್ಕೊಳ್ಳೋಣ. ಡೆಲಿವರಿ ಆಗುತ್ತೆ, ಡೆಲಿವರಿ ಆದಮೇಲೆ ಮಗು ತಾಯಿನ ಕರ್ಕೊಂಡು ಬರ್ತಿದ್ದಾರೆ ಫ್ಲೈಟಿಂದ ಆಚೆ. ಅಲ್ಲಿ ಆ ಫ್ಲೈಟಿನ ಕ್ರೂ, ಗ್ರೌಂಡ್ ಸ್ಟಾಫ್ ಜೊತೆಗೆ ಎಲ್ಲ ನಿಂತ್ಕೊಂಡು ಚಪ್ಪಾಳೆ ತಟ್ಟೋದ್ರ ಮೂಲಕ ಮಗು ಮತ್ತು ತಾಯಿನ ವೆಲ್ಕಮ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಅಲ್ಲಿ ಸಾಕಷ್ಟು ಗಿಫ್ಟ್ಗಳನ್ನ ಕೂಡ ಕೊಡ್ತಾರೆ, ಫೋಟೋಗಳು ತೆಗೆಸ್ಕೋತಾರೆ. ಈಗ ಘೋಷಣೆ ಆಗಿರೋ ಹಾಗೆ ಈ ಒಂದು ಏರ್ಲೈನ್ನಲ್ಲಿ ಈ ಮಗುಗೆ ಲೈಫ್ ಟೈಮ್ ಫ್ರೀ ಟಿಕೆಟ್ ಅಂತೆ. ಅವರೆಲ್ಲ ಅಲ್ಲಿ ಚಪ್ಪಾಳೆ ತಟ್ತಿರೋದು ಆ ಮಗುಗೆ, ಆ ತಾಯಿಗೆ, ಮತ್ತೆ ನಮ್ಮ ಜೊತೆ ಇವಾಗಿರೋ ಡಾಕ್ಟರ್ ಶೈಲಜಾ ಅವ್ರಿಗೆ ಅವರ ಒಂದು ಪ್ರೆಸೆನ್ಸ್ ಆಫ್ ಮೈಂಡ್ ಏನಿತ್ತು ಆ ಕ್ಷಣದಲ್ಲಿ ನಮ್ಮ ಡಾಕ್ಟರ್ ಹೇಗೆ ಸ್ಪಂದಿಸಿದ್ರು ಅದು ಬಹಳ ಮುಖ್ಯ ಆಗುತ್ತೆ. ಇದು ಡೆಲಿವರಿ ಆದ ನಂತರ ಡಾಕ್ಟರ್ ಶೈಲಜಾ ಅವರ ಕೈಯಲ್ಲಿ ಆ ಕೂಸು, ಪೈಲಟ್ ಮತ್ತು ಸ್ಟಾಫ್ ಅವರ ಜೊತೆ ಆ ಕೂಸು. ಈ ಕ್ಷಣಗಳನ್ನೆಲ್ಲ ನಿಮಗೆ ರೀಕ್ಯಾಪ್ ಆದಾಗ ಡಾಕ್ಟರ್ ಶೈಲಜಾ ಅವರೇ ಮತ್ತು ಪ್ರಭು ಅವರೇ, ಅಂದರೆ ನಿಮಗೆ ಏನೇನು ಅನ್ನಿಸ್ತಿದೆ? ಅಷ್ಟೆಲ್ಲ ನಡೆದೋಯ್ತು, 4-5 ದಿವಸ ಆಗೋಗಿದೆ, ಈಗ ಇಷ್ಟೆಲ್ಲ ಆಗೋಗಿದೆ. ಬಟ್ ಈ ಥರದ ಘಟನೆ ಮತ್ತೆ ಬಹುಶಃ ಲೈಫಲ್ಲಿ ಸಿಗೋದಿಲ್ಲ. ಟು ಬಿ ಅ ಪಾರ್ಟ್ ಆಫ್, ಅದನ್ನು ನೋಡೋದಕ್ಕಾಗಲಿ ಅದರ ಆ ಒಂದು ಸಿಚುವೇಶನಿನ ಭಾಗವಾಗೋದಕ್ಕೂ ನಮಗೆ ಸಿಗದೇ ಇರ್ಬೋದು ಸರ್. ಇದು ಜಸ್ಟ್ ಈ ಸೀನ್ ನೋಡ್ತಿದ್ದಂಗೆ ನನಗೊಂದು ಇನ್ನೂ ಗೂಸ್ ಬಂಪ್ಸ್ ಬರುತ್ತೆ. ಸೊ ಆ ಕ್ಷಣ ಇದೆಯಲ್ಲ, ಆ ಮೂಮೆಂಟ್ ಇಟ್ ಈಸ್, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಆ ಸಿಚುವೇಶನ್, ಆ ಮಗು ಹತ್ತಾಗ ಅಂದ್ರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಇನ್ನು ಏನ್ ಆಗ್ತಿದೆ ಅಂತ. ಒಟ್ಟಲ್ಲಿ ಏನೋ ಆಗ್ತಿದೆ ಅಂತ ಗೊತ್ತಿದೆ. ಮಗು ಹತ್ತಾಗ ಫ್ಲೈಟ್ ಅಲ್ಲಿ ಹೇಗಿತ್ತು, ಆ ಒಂದು ವಾತಾವರಣ ಹೇಗಿತ್ತು? ಯಾಕಂದ್ರೆ ಬಂದ್ರು, ಬ್ಯಾಗ್ ಇಸ್ಕೊಂಡ್ರು, ಸಪೋರ್ಟಿಗೆ ಬೆಡ್ ಶೀಟ್ ಇಸ್ಕೊಂಡ್ರು, ಶಾಲ್ಗಳು ಇಸ್ಕೊತಿದ್ರು, ಏನೋ ಆಗ್ತಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಬಟ್ ಮಗು ಅಳ್ತು. ನೆಕ್ಸ್ಟ್ ಸೆಕೆಂಡ್ ರೆಸ್ಪಾನ್ಸ್ ಸರ್, ಮಗು ಹೊತ್ತಾಗ ಎಲ್ಲರೂ ಮುಖದಲ್ಲೂ ಒಂಥರ ಖುಷಿ, ಎಂಜಾಯ್ಮೆಂಟ್. ಕ್ಲಾಪ್ಸ್ ಎಲ್ಲ ಹಾಕಿದ್ರು ಡಾಕ್ಟರ್ ಹೇಳ್ದಂಗೆ. ಮಗು ಅಳ್ತಿದ್ದಂಗೆ ಎಲ್ಲ ಕಡೆ ಜೋರಾಗಿ ಕ್ಲಾಪ್ಸ್ ಬಂದು, ಆಮೇಲೆ ತುಂಬ ಜನಕ್ಕೆ ಗೊತ್ತೇನೆ ಇರಲಿಲ್ಲ ಏನು ನಡೀತಾ ಇದೆ ಫ್ಲೈಟಲ್ಲಿ ಅಂತ. ಏನು ನಡೀತಿದೆ, ಯಾಕಂದರೆ ಫ್ಲೈಟ್ ತುಂಬ ಉದ್ದ ಇರುತ್ತೆ. ಈಗ ಇದು ಆ್ಯಕ್ಚುಲಿ ಮುಂದೆ ನಡೀತಾ ಇದೆ. ಸೊ ನಮ್ಮ ಮುಂದೆ ಒಂದು 10-12 ರೋಗಳಿಗೆ ಮಾತ್ರ ಮೇ ಬಿ ಐಡಿಯಾ ಇತ್ತು. ನೀವು ರೋ 6 ಅಲ್ಲಿ ಇದ್ರಿ, ನಾನು ರೋ 6 ಅಲ್ಲಿ ಇದ್ದೆ, ರೋ 5 ಅಲ್ಲಿ ನನ್ನ ಫ್ರೆಂಡು. ಸೊ ನಾವಿಬ್ರು ಕಂಟಿನ್ಯೂಸ್ ಆಗಿ ಡಿಸ್ಕಷನ್ ಮಾಡ್ತಾ ಇದ್ವಿ ಎವ್ರಿ ಮೂಮೆಂಟ್. ಓಕೆ, ವಾಟ್ ಇಸ್ ಗೋನ್ ಟು ಹ್ಯಾಪನ್ ನೆಕ್ಸ್ಟ್ ಏನು ಅಂತ. ಸೊ ನಾನು ಅದೇ ಹೇಳ್ತೀನಿ, ಡಾಕ್ಟರ್ ಬರೋಕ್ಕಿಂತ ಮುಂಚೆನೂ ನಾವು ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ವಿ. ನಾನು ನನ್ನ ಫ್ರೆಂಡು ಡಿಸ್ಕಷನ್ ಮಾಡ್ತಾ ಇದ್ವಿ. ನಮ್ಗೆ ಕಾನ್ಫಿಡೆನ್ಸೇ ಬರ್ತಾಯಿಲ್ಲ, ಯಾಕಂದರೆ ನಾಗರಾಜ್ ಅವರು, ಯಾಕಂದರೆ ಅವರು ಡಿಫ್ರೆಂಟ್ ಇದು ಅನ್ಸುತ್ತೆ, ಪ್ಲಾಸ್ಟಿಕ್ ಸರ್ಜನ್. ಸೊ ಮೇ ಬಿ ಇದು ನನ್ನ ಫೀಲಿಂಗ್. ಓಕೆ, ಅಲ್ಲ ಇವ್ರು ಗೈನಕಾಲಜಿಸ್ಟ್ ಆದ್ರೂ ಕೂಡ ನಾನು ಅವಾಗಲೇ ಹೇಳ್ದಂಗೆ 8 ವರ್ಷ ಆಗೋಗಿದೆ, ಇವರು ಡೆಲಿವರಿ ಒಂದು ಮಾಡಿಲ್ಲ. ಆಕ್ಚುಲಿ ಅವ್ರು ಎದ್ದಿದ್ದು ನೋಡಿದ್ರೆ ಸರ್, ನಾನು ಆಕ್ಚುಲಿ ಪ್ರೊಫೆಷನಲ್. ಸೊ ನನ್ನ ಮತ್ತು ನನ್ನ ಫ್ರೆಂಡ್ ಅನುಭವ ಹೆಂಗಿತ್ತು ಅಂದ್ರೆ, ಥ್ಯಾಂಕ್ ಗಾಡ್ ವಿ ನೌ ಹ್ಯಾವ್ ಎ ಗೈನಕಾಲಜಿಸ್ಟ್. ಶಿ ಗಾಟ್ ಅಪ್,
ಶೀಸ್ ಗೋನ್ ಟು ಅಕಸ್ಮಾತ್ ಅವ್ರು ನಿಮ್ಗೆ ಅಲ್ಲೇ ಹೇಳ್ಬಿಟ್ಟಿದ್ರೆ 8 ವರ್ಷ ಆಯ್ತಪ್ಪ ನಾನು ಡೆಲಿವರಿನೇ ಮಾಡಿಲ್ಲ ಅಂತ ನೀವು ಇನ್ನೂ ಟೆನ್ಷನ್ ಆಗ್ಬಿಟ್ಟಿರ್ತಾ ಇದ್ರಿ. ಸರ್ ಟೆನ್ಷನ್ ಅನ್ನೋದಕ್ಕಿಂತ ಆ ಮೂಮೆಂಟಲ್ಲಿ ಡಾಕ್ಟರ್ ಹೇಳ್ದಂಗೆ ಆ ಧೈರ್ಯ ತಗೊಂಡು ಅದನ್ನ ಮಾಡಬೇಕು, ಅದನ್ನ ಜೀವನ ಉಳಿಸ್ಬೇಕು, presence of mind ಅಲ್ಲ sir? ಮೈಂಡ್ ಇದೆಯಲ್ಲ ಅಲ್ಲ? ಅಮೇಸಿಂಗ್. ಅದೆಲ್ಲ ಡಾಕ್ಟರ್ 8 ವರ್ಷ ಆಯ್ತು ನೀವು ಆಕ್ಚುಲಿ ಫೀಟಲ್ ಮೆಡಿಸಿನ್ ಅಂದ್ರೆ ಭ್ರೂಣ ಔಷಧದ ತಜ್ಞರು. ಯು ಆರ್ ಎನ್ ಎಕ್ಸ್ಪರ್ಟ್ ಇನ್ ಭ್ರೂಣ ಔಷಧ. Bruna Aushadha is the first time I'm hearing this. ಬಟ್ ದಟ್ಸ್ ವಾಟ್ ಇಟ್ ಇಸ್ ಇನ್ ಕನ್ನಡ. Okay. ಬಟ್ ಎನಿವೇ ನೀವು ಫೀಟಲ್ ಮೆಡಿಸಿನ್ ಪ್ರಾಕ್ಟೀಸ್ ಮಾಡ್ತೀರಿ, ಡೆಲಿವರಿ ಅನ್ನೋದು ನಿಮ್ಮ ಒಂದು ಏರಿಯಾ ಆಫ್ ವರ್ಕ್ ಅಲ್ಲಿ ಇಲ್ಲ. ನೀವು But ಮಾಡೋದಿಲ್ಲ. that is my core. That is where I've done my masters. ಅದು ನನ್ನ ಮಾಸ್ಟರ್ಸ್ ಮಾಡಿರೋದು obstetrics and gynecology ಅಲ್ಲಿ. I passed out in 2009. But ಲಾಸ್ಟ್ ಡೆಲಿವರಿ ನೀವು ಯಾವಾಗ ಮಾಡಿದ್ದು ಡಾಕ್ಟರ್? 2012. 2012 ಅಲ್ಲಿ ನಿಮ್ ಲಾಸ್ಟ್ ಡೆಲಿವರಿ. ಓಕೆ, 8 ವರ್ಷ ಆಯ್ತಲ್ಲಿ. Yes. ಓಕೆ, ಸೊ 8 ವರ್ಷ ಆದ್ಮೇಲೆ ನಿಮ್ ಕೈ ಏನು ನಡುಗ್ಲಿಲ್ವಾ? No, ಹೊಸದಾಗಿ ಆದ್ರೆ ಡೆಲಿವರಿ ಓಕೆ ನೀವು ಮಾಡಿದಿರಿ, ಓದಿದಿರಿ. not at all. I think I always ನಾನು ಎಲ್ಲರಿಗೂ ಫ್ರೆಂಡ್ಸ್ಗೆ ಹೇಳ್ತೀನಿ, ನಾನು ಇವಾಗ ಸ್ಕ್ಯಾನ್ಸ್ ಮಾಡ್ತೀನಿ, ಇದೆಲ್ಲ ನೋಡ್ತೀನಿ. ಬಟ್ ನನಗೆ ಆ ಇಚ್ಛಿರುತ್ತೆ ಏನಂದರೆ ಇವಾಗ ಕೊಟ್ಟಿದ್ರೇನು ಸಿಸೇರಿಯನ್ ಸೆಕ್ಷನ್ ನಾನು ಮಾಡಿಬಿಡ್ತೀನಿ. ಐ ಮೀನ್ ದಟ್ ಈಸ್ ದೇರ್ ಬಿಕಾಸ್ ಐ ಥಿಂಕ್ that's how you learn, that's how it becomes a part of you. ಇದೊಂಥರ ಸೈಕಲ್ ತುಳಿಯೋದು ಕಲ್ತಂಗೆ, ಒಂದ್ಸತಿ ಕಲ್ತ್ರೆ ಮರೆಯಂಗಿಲ್ಲ. Yes, like you don't forget. Yeah. So there is no way of forgetting it at all. ಈಗ ಡಾಕ್ಟರ್ ಅವರು So now when he's telling me, ಇವಾಗ ಇವ್ರು ಹೇಳ್ತಾ ಇದ್ದಾರಲ್ವಾ, ಮಗು ಹುಟ್ಟಿದ ಮೇಲೆ the moment the baby cried we're all clapping. So this is the passenger's perspective as a human, how they felt. For me now what is running in my head is, okay, I finished this task, now ivaga next task hogbeku. I have to go that now because now finished saving the child, but now I have to go to the mother ನೋಡ್ಕೋಬೇಕು. So I am not like, the claps did not make me anything. Now I'm like, the moment I heard the moment I heard the claps, I've realized that, you know what, oh my god, I have another task. ಇನ್ನು ಅಲ್ಲಿ ಹೋಗ್ಬೇಕು, ನೋಡಬೇಕು, ತಾಯಿ ಹೆಂಗಿದೆಯೋ ಗೊತ್ತಿಲ್ಲ, ಅವ್ರು ಬಾತ್ರೂಮಲ್ಲೇ ಇದ್ದರು. ಸೊ ಆವಾಗ ನಾನು ಐ ನ್ಯೂ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಅವರು ಹಲ್ದ ಮೇಲೆ ಐ ಗೇವ್ ಇಟ್ ಟು ದ ಕ್ರೂ and I gave it to her, and then I walked into the restroom. ಸ್ವಲ್ಪ ಬ್ಲೀಡಿಂಗ್ ಇತ್ತು. ಬೇಸಿಕಲಿ ಪ್ರೆಗ್ನೆನ್ಸಿ ಡೆಲಿವರಿ ಆದಮೇಲೆ ಬ್ಲೀಡಿಂಗ್ ಆಗುತ್ತೆ. ಸೊ ನಾನು ಸ್ವಲ್ಪ ಎಬ್ಡಮಿನ್ ಮಸಾಜ್, ಹೊಟ್ಟೆ ಮಸಾಜ್ ಮಾಡಿದ್ದೀನಿ. ಸೊ ಸ್ವಲ್ಪ ಯೂಟ್ರಸ್ ಕಂಟ್ರಾಕ್ಟ್ ಆಯಿತು, ಸ್ವಲ್ಪ ಬ್ಲೀಡಿಂಗು ಕ್ಲಾಟ್ಸು ಕಡಿಮೆ ಆಯಿತು. ನನಗೆ ಸ್ವಲ್ಪ ಐ ಫೆಲ್ಟ್ ಓಕೆ, ಇಟ್ ಇಸ್ ಕಮಿಂಗ್ ಇನ್ ಟು ಕಂಟ್ರೋಲ್ ಅಂತ. ಆವಾಗ ಡಾಕ್ಟರ್ ನಿಮ್ಮ ಕಲೀಗ್ಸ್ ಯಾರಾದರೂ, ಸೀನಿಯರ್ ಕಲೀಗ್ಸ್, ಜೂನಿಯರ್ ಕಲೀಗ್ಸ್ ಯಾರಾದರೂ ಈ ತರ ಒಂದು ಸಿಚುವೇಶನ್ ಎಕ್ಸ್ಪೀರಿಯನ್ಸ್ ಮಾಡಿದಾರಾ? ನಿಮ್ಮ ಫ್ರೆಂಡ್ಸ್ ಆಗಿರ್ಲಿ, ಯಾರೇ ಆಗಿರ್ಲಿ, ಬೇರೆ ಡಾಕ್ಟರ್ in the air? ಹಾ, ಸೇಮ್ ಸಿಚುವೇಶನ್. No, this is the first time ever happened. ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಆಗಿದೆ in the 88 years of 88 years ಅಲ್ಲಿ ಮೊದಲನೇ ಸತಿ ಇದು. Yeah. 88 years. The 88 years is the day of celebration of Air Force of India. So in 88 years, this is the first time delivery ever happened in Indian Air. ಸಕ್ಸಸ್ಫುಲ್ ಡೆಲಿವರಿ ಆಗಿರೋದು, ಈ ತರ ಏರ್ ಅಲ್ಲಿ ಆಗಿರೋದು 88 years ಅಲ್ಲಿ ಮೊದಲನೇ ಬಾರಿ. First time delivery. Congratulations to you, doctor. Thank you so much. Like I said again, I've just been fortunate to be ಅಲ್ಲ, ನಿಮ್ಮ ಭಗವಂತ ಅವನೊಂದು ಕ್ಯಾರೆಕ್ಟರ್ ಕೊಟ್ಟ, ನಿಮ್ಮನ್ನು ಚೂಸ್ ಮಾಡಿದ್ರು ಇಲ್ಲಿ. ಗಾಡ್ ಚೋಸ್ ಯು ಟು ಪ್ಲೇ ದಿಸ್ ಕ್ಯಾರೆಕ್ಟರ್. ಈ ಸಿಚುವೇಶನ್ ಅಲ್ಲಿ ನೀವು ಇರಬೇಕು, ನೀವು ಗೈನಕಾಲಜಿ ಏನು ಓದಿದ್ದೀರಿ ಆ ವಿದ್ಯಾ ಬುದ್ಧಿನೇ ಉಪಯೋಗಿಸ್ಬೇಕು, ಒಂದು ಜೀವ ಉಳಿಸ್ಬೇಕು, 2 ಜೀವ ಉಳಿಸ್ಬೇಕು. ಡಾಕ್ಟರ್, ಇಲ್ಲೊಂದು ಲೀಗಲ್ ಪಾಯಿಂಟ್ ಇದೆ. ಹೆಂಗೆ ಈ ತರ ಒಂದು ಹೆವಿ ಪ್ರೆಗ್ನೆನ್ಸಿ ಇರಬೇಕಾದ್ರೆ, ಅಡ್ವಾನ್ಸ್ಡ್ ಪ್ರೆಗ್ನೆನ್ಸಿ ಲೆವೆಲ್ನಲ್ಲಿ ಅವ್ರನ್ನ ಫ್ಲೈ ಮಾಡಕ್ಕೆ ಬಿಡೋದಾದ್ರೂ ಹೇಗೆ? ಫಿಟ್ ಟು ಫ್ಲೈ ಅಂತ ಒಂದು ಸರ್ಟಿಫಿಕೇಟ್ ತಗೋಬೇಕು. ಫಿಟ್ ಟು ಫ್ಲೈ ಈವನ್ ನಾವು ಇವಾಗೂ ಇದೆ. ಐ ಮೀನ್ ಟ್ರಾವೆಲ್ ಮಾಡಬೇಕು ಅಂದರೆ ಫ್ಲೈಟಲ್ಲಿ ಸರ್ಟಿಫಿಕೇಟ್ ತಗೋಬೇಕು ಡಾಕ್ಟರಿಂದ, ನಿಮ್ಮ ಗೈನಕಾಲಜಿಸ್ಟಿಂದ, ಆ್ಯಂಡ್ ಸೇಯಿಂಗ್ ದಟ್ ಎಷ್ಟು ವೀಕ್ಸು ಸೀಲೆಲ್ಲ ತಗೋಬೇಕು. ಬಟ್ ನಾನೇನಂತ ಇದ್ದೀನಿ ಅಂದರೆ, ವೆನ್ ಯು ಗೆಟ್ ಅ ಸರ್ಟಿಫಿಕೇಟ್ ಲೈಕ್ ದ್ಯಾಟ್, ವೆನ್ ಯು ಗೆಟ್, ಐ ಮೀನ್ ಅಟ್ ಲೀಸ್ಟ್ ನಾವು if I have to take myself out of the situation and then see there, then I feel that, you know, there is definitely a need, that a loop that we need to concentrate. ಇವಾಗ ಕೋವಿಡ್ ಇದೆ, ನಾವೆಲ್ಲ ಫಿಲ್ ಮಾಡ್ತಾ ಇದ್ದೀವಿ. ಮಾಲ್ಗೆ ಹೋಗ್ಬೇಕಂದ್ರೆ ಆರೋಗ್ಯ ಸೇತು ಫಿಲ್ ಮಾಡಬೇಕು, ಡಿಕ್ಲರೇಷನ್ಸ್ ಫಿಲ್ ಮಾಡಬೇಕು, ಚಿಕ್ಕ ಸ್ಮಾಲ್ ಥಿಂಗ್ಸ್, ಈವನ್ ಸ್ಮಾಲ್ ಪ್ಲೇಸಸ್ ಆಲ್ಸೋ. ಸೂಪರ್ ಮಾರ್ಕೆಟ್ಗೆ ಹೋಗ್ಬೇಕಾದ್ರೂ ಮಾಡಬೇಕು ಅಷ್ಟು ಕಡೆ. ಸೋ ಮೆನಿ ಪೀಪಲ್ ಎಲ್ಲ ಮಾಡ್ತಾ ಇದ್ದೀವಿ. ಸೊ ಪ್ರೆಗ್ನೆನ್ಸಿ ಇಸ್ ಸಚ್ ಅನ್ ಇಂಪಾರ್ಟೆಂಟ್ ಥಿಂಗ್. ಸೊ ಐ ಥಿಂಕ್ ದಿಸ್ ನೀಡ್ಸ್ ಟು ಬಿ ಟೇಕನ್ ಮೋರ್ ಸೀರಿಯಸ್ಲಿ. ಆ್ಯಂಡ್ ವೆನೆವರ್ ಯು ನೋ ದಟ್ ಪ್ರೆಗ್ನೆಂಟ್ ಲೇಡಿ ಇದ್ದರು ಫ್ಲೈಟಲ್ಲಿ ಅಂದರೆ,
ದ ಲೈಕ್ ಇವಾಗ ಬುಕ್ ಮಾಡೋ ಟೈಮಲ್ಲೇ ನಾನು ಅನ್ಕೊಂತಾ ಇದ್ದೀನಿ, ದಿಸ್ ಇಸ್ ಮೈ ಓನ್ ಒಪಿನಿಯನ್, ದಿಸ್ ಕುಡ್ ಬಿ ಐ ಮೀನ್ ವೇರ್ ಐ ಫೀಲ್ ದಟ್ ದೆರ್ ಇಸ್ ಅ female passenger, there should be an option for pregnancy, and if they click they're pregnant, they're non-pregnant, it's normal. ಪ್ರೆಗ್ನೆಂಟ್ ಅಂದರೆ ಒಂದು ಫಾರ್ಮ್ ಥರ ಇರಬೇಕು, ಸ್ವಲ್ಪ ಕ್ವೆಶನ್ಸ್ ಇರಬೇಕು, ಡೀಟೇಲ್ಸ್ ತಗೋಬೇಕು ಅಂಡ್ ಮೇಕ್ ಶ್ಯೂರ್ ದಟ್ ಯು ನೋ ದೇ ಟೈ ಅಪ್ ವಿತ್ ದ ಹಾಸ್ಪಿಟಲ್ ಅಂಡ್ ಮೇಕ್ ಶ್ಯೂರ್ ಅಬೌಟ್ ಇಟ್. ಡಾಕ್ಟರ್, ಇವತ್ತು ನಾವಿಲ್ಲಿ ಕೂತ್ಕೊಂಡು ಖುಷಿಯಾಗಿ ಮಾತಾಡ್ತಿದೀವಿ ಯಾಕಂದ್ರೆ ನೀವು ಆ ತಾಯಿ ಮಗು ಜೀವ ಉಳಿಸಿದೀರಾ. ಇಲ್ಲಿ ಏನ್ ಬೇಕಾದ್ರೂ ಆಗ್ಬೋದಾಗಿತ್ತು. And it's not about it. It's about a life, no? To lose a life. So it is such an important thing. So I feel ಸ್ವಲ್ಪ questionnaire ತರ ಇರಬೇಕು, ಫಾರ್ಮ್ ಫಿಲ್ ಮಾಡಬೇಕು and the crew. And whenever pregnant lady ಇದ್ರೆ and you know there is this, at least ನನ್ನ ಪ್ರಕಾರ ಎಲ್ಲರಿಗೂ ಟ್ರೈನ್ ಮಾಡೋದು ಕಷ್ಟ because they keep shuffling. This one senior crew member always remains the same. The same. That person does not change. The senior crew member, flight attendant of any particular flight, airlines should be trained with this, because you can't train everyone. ಮತ್ತೆ ಇನ್ನೊಂದು ಏನು ಗೊತ್ತಾ ಡಾಕ್ಟರ್, ನಾನು ಈಗ ಸಿವಿಲ್ ಏವಿಯೇಷನ್, ಡೈರೆಕ್ಟರೇಟ್ ಆಫ್ ಸಿವಿಲ್ ಏವಿಯೇಷನ್ ಏನು ರೂಲ್ಸ್ ಹೇಳುತ್ತೆ ಅಂದರೆ ಪ್ರೆಗ್ನೆಂಟ್ ವಿಮೆನ್ಗೆ ಏನು ರೂಲ್ಸ್ ಹೇಳುತ್ತೆ ಅಂತ ಓದ್ತಾ ಇದ್ದೆ. ಇಂಡಿಗೋ ಏರ್ಲೈನ್ಸ್ ಸ್ಪೆಸಿಫಿಕ್ ಆಗಿ ನೋಡಿದಾಗ 28 to 36 ವೀಕ್ಸ್ ಯು ಕ್ಯಾನ್ ಫ್ಲೈ ಅಂತ ಇದೆ. ಅಂದರೆ ಅವಾಗ ಫಿಟ್ ಟು ಫ್ಲೈ ಒಂದು ಸರ್ಟಿಫಿಕೇಟ್ ತೊಗೊಂಡ್ಬರ್ಬೇಕು. ಆ ಸರ್ಟಿಫಿಕೇಟ್ ಇದ್ರೆ 28 to 36 ನೀವು ಫ್ಲೈ ಮಾಡ್ಬೋದು ಅಂತ. ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮ್ಗೆ ಏನು ಅನ್ಸುತ್ತೆ ಡಾಕ್ಟರ್, ಇದು ಸೇಫ್ ಪೀರಿಯಡಾ ಇದು ಫ್ಲೈ? I mean most airlines say 28 weeks daka safe anta. If they're quite confident that they can travel 28 to 36, they should also be proactive in training people and their senior. ಅಲ್ಲ ಅಂದ್ರೆ ನೀವು ಇವಾಗ ನೀವು ಕೊಡ್ತಿರೋ ಸಜೆಷನ್ ಏನು ಅಂದ್ರೆ ಇಲ್ಲಿ ಪ್ರಾಣಗಳ ವಿಷಯ ಇದು. Yes. And also Nikhil, ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ we belong to a country where we are rich in culture. Yes. So where we believe in certain things like when you're pregnant, the first delivery, amma mane hogodu, Srimanta, all these are rituals which have a lot of sense and which has. So in things like this, there is always a chance that women will definitely deliver. Kachitaga they have to, at least 60% of them will travel. So I think we should be more cautious, more careful and cautious about it, but this may not happen elsewhere. But ಶ್ರೀಮಂತಕ್ಕೆಲ್ಲ ಮನೆಗೆ ಹೋಗೋದು ಇದೆಲ್ಲ ನಮ್ಮ ಟ್ರೆಡಿಷನ್ನಿನ ಒಂದು ಪಾರ್ಟ್ ಇದೆ. ಬಟ್ ಅಡ್ವಾನ್ಸ್ ಪ್ರೆಗ್ನೆನ್ಸಿ ಸ್ಟೇಜ್ ಅಲ್ಲಿ ಟ್ರಾವೆಲ್ ಮಾಡಿದಾಗ ಈ ತರ ಆಗ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಲೇಬರ್ ಪೇನ್ ಹೋಗ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಡೆಲಿವರಿನೂ ಆಗ್ಬಿಡ್ಬೋದು. ಅಂಡ್ ಅಡ್ವಾನ್ಸ್ ಸ್ಟೇಜ್ ಅಲ್ಲೇನೆ ಟ್ರಾವೆಲ್ ಮಾಡೋದು ಬಿಕಾಸ್ ಶ್ರೀಮಂತ ಹ್ಯಾಪನ್ಸ್ ಅದರ್ ಟೈಮ್ ಅಲ್ಲಿ ನಾವು ನೀವು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಹೇಳಿದಿರಾ ಅದನ್ನ ನಾವು ರಿಪೀಟ್ ಮಾಡಲೇಬೇಕು. ಪ್ರೆಗ್ನೆಂಟ್ ವಿಮೆನ್ ಇದ್ರೆ ಅವ್ರಿಗೆ ಒಂದು ಡಿಕ್ಲರೇಷನ್ ಫಾರ್ಮ್ ಇರಬೇಕು. ಅದೇ ಅಲ್ಲದೇನೆ ಅವರ ಗೈನಕಾಲಜಿಸ್ಟ್ ಇಂದ ಒಂದು ಲೆಟರ್ ತರಬೇಕು. ಅದರಲ್ಲಿ ಆ ಗೈನಕಾಲಜಿಸ್ಟ್ ಸೀಲ್, ಸಿಗ್ನೇಚರ್ ಅಂಡ್ ನಂಬರ್ ಇರಬೇಕು ಫಾರ್ ಎನಿ ಎಮರ್ಜೆನ್ಸಿ. ಟ್ರೂ. ಇಷ್ಟು ತಗೊಂಡು ಫ್ಲೈ ಮಾಡಬೇಕು, ಅವಾಗ ಫಿಟ್ ಟು ಫ್ಲೈ ಸರ್ಟಿಫಿಕೇಟ್ ನ ಕೊಡಬೇಕು. That's what usually a fit to fly certificate, at least in the place in the hospital. ಬಟ್ ಈ ತರದ ಒಂದು ಅಡ್ವಾನ್ಸ್ ಪ್ರೆಗ್ನೆನ್ಸಿ ಇದ್ದಾಗೂ ಕೂಡ ಅವ್ರನ್ನ ಫ್ಲೈ ಮಾಡಕ್ ಬಿಡ್ತಾರೆ. ಮತ್ತೆ ನೀವು ಕೇಳಿದಾಗ್ಲೂ ಕೂಡ ಆ ಪೇಷಂಟ್ ನಿಮ್ಗೆ ಹೇಳಿದ್ದು ಅವ್ರಿಗೆ ಭಯ ಇರುತ್ತೆ ಅಲ್ವಾ, ನಾನು ಇವಾಗ 8 months ಅಂತ ಹೇಳಿದ್ರೆ ನಾನು ಅವಾಗ ಫ್ಲೈಟ್ ಹತ್ಬೇಕಾದ್ರೆ ನಾನು ಏನೋ ಬೇರೆ ಹೇಳಿದೀನಿ, 5 months ಅಂತ ಹೇಳಿರ್ಬೋದು, 4 months ಅಂತ ಹೇಳಿರ್ಬೋದು. ಸೊ ಇದು ಆಗ್ಬೋದಲ್ವಾ, ಅದಕ್ಕೋಸ್ಕರನೇ ದ ಸರ್ಟಿಫಿಕೇಟ್ ಹ್ಯಾಸ್ ಟು ಬಿ ವೆರಿ ಕ್ಲಿಯರ್ ಅಂಡ್ ದ ಸೀನಿಯರ್ ಮೆಂಬರ್ಸ್ ಶುಡ್ ಬಿ ನೋಯಿಂಗ್ ಇಟ್. ಅಂಡ್ ಆನ್ಲೈನ್ ಬುಕ್ ಮಾಡೋ ಟೈಮಲ್ಲಿ ಇಷ್ಟೊಂದು ಕಾಲಮ್ಸ್ ಇದೆ, ಇದೆಲ್ಲ ವೈ ನಾಟ್ ಅ ಪ್ರೆಗ್ನೆನ್ಸಿ ಇಸ್ ನಾಟ್ ಅ ಕಾಲಮ್, ವೈ ಇಸ್ ಇಟ್ ನಾಟ್ ಟೇಕನ್ ಕನ್ಸಿಡರ್ಡ್? ಓಕೆ, ಈಗ ಇದಾದ್ಮೇಲೆ ನೀವು ಒಂಥರ ಸೂಪರ್ ಸ್ಟಾರ್ ಆಗ್ಬಿಟ್ಟಿದ್ದೀರಾ. ನಿಮ್ಮ ಹಾಸ್ಪಿಟಲ್ನಲ್ಲೂ ಅಷ್ಟೇ. ನಂತರ ನಿಮ್ಮನ್ನ ಸುಮಾರು ಜನ ಫಾಲೋ ಕೂಡ ಮಾಡಿದ್ದಾರೆ. ಇಂಟರ್ವ್ಯೂ ಕೊಡಿ, ನಮ್ಮಲ್ಲಿ ಬನ್ನಿ, ನೀವು ಮಾತಾಡಬೇಕು, ಇದರ ಎಕ್ಸ್ಪೀರಿಯನ್ಸ್ ಬಗ್ಗೆ ನಿಮ್ಮ ಯೋಚನೆಗಳು, ನಿಮ್ಮ ಈ ವಿಷಯನ ಹಂಚ್ಕೊಳ್ಳಿ ನಮ್ಮ ಜೊತೆ ಅಂತ. ಆ ಎಕ್ಸ್ಪೀರಿಯನ್ಸ್ ಒಂದು ಸ್ವಲ್ಪ ಹೇಳಿ, ಏನೇನಾಗಿದೆ ಇದಾದ್ಮೇಲೆ ಅಂತ. ಐ ಮೀನ್ ನಾನು ಆವಾಗ ನನ್ಗೆ ಗೊತ್ತೇ ಆಗಲಿಲ್ಲ ಇದೆಲ್ಲ ಆಗತ್ತೆ ಅಂತ. ಬಿಕಾಸ್ ಕ್ರೂ ಅಲ್ಲಿ ಎಲ್ಲರೂ, ಐ ಮೀನ್ ಪ್ಲೇನಲ್ಲಿ ಎಲ್ಲರೂ ಫೋಟೋಸ್ ವಿಡಿಯೋಸ್ ತೆಗೆದಿದ್ರೆ ನಾನು ಹೇಳಿದ್ದೀನಿ ಪ್ಲೀಸ್ ತೆಗಿಬೇಡ ಅಂತ. ಬಿಕಾಸ್ ನಾನು ಇಲ್ಲ ಕಾನ್ಷಿಯಸ್ ಅಂತ ಇಲ್ಲ, ನನ್ನ ಪ್ರಕಾರದಲ್ಲಿ. ಐ ಥಿಂಕ್ ದಿಸ್ ಇಸ್ ಐ ವುಡ್ ಲೈಕ್ ಟು ಟಾಕ್ ಇನ್ ಇಂಗ್ಲಿಷ್ ಬಿಕಾಸ್ ಯಾರನ್ನ ರೆಕಾರ್ಡ್ ಮಾಡಿದ್ರೆ ನಾವು ವಿ ಆಲ್ವೇಸ್ ಟ್ರೈ ಟು ಗಿವ್ ಅ ಬೆಸ್ಟ್ ವೆನ್ ವಿ ನೋ ದ ವರ್ಲ್ಡ್ ಇಸ್ ಸೀಯಿಂಗ್.
And we are always worried that people would judge us. So I would be worried, the reason being, like, if people are recording, I think a part of me will be thinking, oh, am I doing it right? Am I doing it perfect? Because this will be seen by the world. When I know that has been cut off, I will only focus on what has to be done. That is the reason why ಬೇರೆಯವರು ವಿಡಿಯೋ ಎಲ್ಲ ತಗೋತಿದ್ರೆ ಅಯ್ಯೋ ನಾನು ಏನ್ ತಪ್ಪು ಮಾಡ್ಬಿಡ್ತೀನೋ ಏನ್ ಸರಿ ಮಾಡ್ತಿದ್ದೀನೋ ನಾನು ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅನ್ನೋ ಒಂದು ಯೋಚನೆನಲ್ಲಿ ನೀವು ಇರ್ತೀರಿ ಯಾವಾಗ್ಲೂ. ಸೊ ಇದು ಯಾವ್ದು ಬೇಡ ಅಂತ ನೀವು ಸ್ಟಾಪ್ ಮಾಡಿದ್ರಿ. ನೀವು ಸ್ಟಾಪ್ ಮಾಡಿದ್ರಲ್ಲಿ ಇವರು ಒಬ್ರು ಇವರು ಪಾಪ ತಗೊಳಕ್ ಬಂದ್ರು. ಪ್ರಭು quite rude to him, in fact. ಅಲ್ಲ ಬಿಡಿ, I'm extremely sorry about it. ಪ್ರಭು ಅವರೇ, ಏನಿತ್ತು ಅಲ್ಲಿ ವಿಡಿಯೋ ಫೋಟೋದು ಅಲ್ಲೆಲ್ಲ ನಡೆದಿರ್ಬೇಕಲ್ಲ, ಸಾಕಷ್ಟು ಜನ ತಗೊಳ್ಳೋದಕ್ಕೆ ಪ್ರಯತ್ನ. I think everybody respected my words when I said, can you please not do it, because they gave me that space. ಅವರೆಲ್ಲರೂ ರೆಸ್ಪೆಕ್ಟ್ ಮಾಡಿದರು. ಬಟ್ ನಾನು I felt the reason why I did not want this to be recorded, because ಅದು ತುಂಬಾ ರಾ ಇದೆ, because everything is so ಅಲ್ಲ, ನೀವು ಡೆಲಿವರಿ ಮಾಡಿದ್ರೆ ನೀವು ಸೂಪರ್ ಸ್ಟಾರ್ ಆದ್ರೆ, ಇವ್ರ ಆ ಫ್ಲೈಟ್ ಅಲ್ಲಿ ಇದ್ರು ಇವರು ಸೂಪರ್ ಸ್ಟಾರ್ ಆಗ್ಬಿಟ್ರು. ಇವ್ರಿಗೆ ಇಂಟರ್ನ್ಯಾಷನಲ್ ಯಾರ್ಯಾರೋ ಫೋನ್ ಮಾಡಿ ನಮಗೆ ಮಾತಾಡಿ ನೀವು ಅಂತ. ಅಲ್ಲ ಹೇಳಿ, ದ ರಿಯಲ್ ಸೂಪರ್ ಸ್ಟಾರ್ ಆಫ್ ಆಲ್ ದಿಸ್ ಥಿಂಗ್ ಇದೆಯಲ್ಲ, ಒಂದು ಫಸ್ಟ್ ಆಫ್ ಆಲ್ ಬೇಬಿ ಮದರ್, ತುಂಬಾ ಕರೇಜಿಯಸ್. ಹೌದು. ಅಂಡ್ ಡಾಕ್ಟರ್ ಶೈಲಜಾ ಅಷ್ಟೇ. ಓಕೆ, ಅಂಡ್ ದ ಫ್ಲೈಟ್ ಅಟೆಂಡೆಂಟ್ಸ್, 3 ಜನ ಸೂಪರ್ ಕ್ರೆಡಿಬಿಲಿಟಿ, ಅಂಡ್ ದೇ ಶುಡ್ ಡಿಸರ್ವ್ ಎವ್ರಿಥಿಂಗ್. And I want to thank her, Dr. Shailaja, for what she has done. Amazing work. So ಒಂದೇನಂದ್ರೆ ಫೋಟೋ ಫಸ್ಟ್ ಫೋಟೋ ನಾನೇ ತಗೊಂಡೆ. ಡಾಕ್ಟರ್ ನಾನು ನಿಮಗೆ ಇವತ್ತು ಕೇಳಿದೆ ಕೂಡ, ಸರ್ ಏನಾದ್ರು ಇದ್ರೆ ಫೋಟೋ ಕೊಡಿ ಅಂತ. ನೀವು ಹೇಳಿದ್ರಿ ಇಲ್ಲಪ್ಪ ನಾನೆಲ್ಲ ಡಿಲೀಟ್ ಮಾಡ್ಬಿಟ್ಟೆ ಅಂತ. ಇವರೇನ ಡಿಲೀಟ್ ಮಾಡಿಸಿದ್ದು? ಇವರೇನ ಡಿಲೀಟ್ ಮಾಡಿಸಿದ್ದು? ಆ್ಯಕ್ಚುಲಿ ಏನಂದರೆ, ಸೊ ನನಗೆ ಮಗು ಹತ್ತಾಗ ನನಗೆ ಕಾಣಿಸ್ಲಿಲ್ಲ ಆ್ಯಕ್ಚುಲಿ. ಸೊ ಕನ್ಫರ್ಮ್ ಮಾಡೋಕ್ಕೆ ನಾನೇನು ಮಾಡಿದೆ, ಮೊಬೈಲ್ ತೊಗೊಂಡು ಝೂಮ್ ಮಾಡಿದೆ. ಝೂಮ್ ಮಾಡಿದಾಗ ಇವ್ರ ಕೈಲಿರೋ ಮಗು ನೋಡಿದೆ. ಆ್ಯಕ್ಚುಲಿ ಆ ಟೈಮಲ್ಲಿ ಅದು ಇನ್ನೂ ಹತ್ತಿರಲಿಲ್ಲ. ಆ್ಯಕ್ಚುಲಿ ಜೋರಾಗಿ ಕೈ ಬಂದಿರಲಿಲ್ಲ. ಕೈಯಲ್ಲಿ ಮಗು ಬಂತ ಇಲ್ಲ ಅಂದ್ಬಿಟ್ಟು ನಾನು ಝೂಮ್ ಮಾಡಿದೆ. ಝೂಮ್ ಮಾಡಿದಾಗ ಟಕ್ ಅಂತ ಇವ್ರು ನೋಡಿದ್ರು ನನಗೆ. ಸೊ ನಾನು ಆ್ಯಕ್ಚುಲಿ ಒಂದು ಫೋಟೋ ತೆಗೆದ ತಕ್ಷಣ ಇವರು ನೋ ಜಸ್ಟ್ ಡೋಂಟ್ ಡೂ ಇಟ್, ಡಿಲೀಟ್ ಅಂತ ಹೇಳಿದ್ರು. ಅದಾದಮೇಲೆ ನಾನು ಮಾಡಿಲ್ಲ, ಮಾಡಿಲ್ಲ, ಯಾವುದೂ ಮಾಡಿಲ್ಲ. ಆಮೇಲೆ ಆ ಫೋಟೋ ಡಿಲೀಟ್ ಮಾಡಿ ಹಾಕಿದೆ. ಓಕೆ. ಸೊ ಸುಮಾರು ಜನ ಕೇಳಿದ್ರು ಸರ್, BBC ಇಂದ ಕಾಲ್ ಬಂತು, ಆಮೇಲೆ ನ್ಯೂಯಾರ್ಕ್ ಟೈಮ್ಸ್, ಸೋ ಮೆನಿ ಪೀಪಲ್ ಕಾಂಟ್ಯಾಕ್ಟೆಡ್. ಅಂದ್ರೆ ಜಗತ್ತಲ್ಲಿ ಎಷ್ಟು ಗಮನ ಸೆಳೀತು ನೋಡಿ ಇದು. ಅಂದ್ರೆ ಪ್ರತಿದಿನ ಆಗುವಂತದಲ್ಲ ಇದು. ಆಮೇಲೆ ಪೈಲಟ್ ಇವ್ರ ನೇಮ್ನ ಅನೌನ್ಸ್ ಮಾಡಿದಾಗ ನಾನು ಇವ್ರ ನೇಮ್ ಬರ್ಕೊಂಡೆ. ಸೊ ದಟ್ ಯಾವತ್ತಾರು ಟೈಮ್ ಸಿಕ್ಕರೆ, ಚಾನ್ಸ್ ಸಿಕ್ಕರೆ ಅವ್ರಿಗೆ ಥ್ಯಾಂಕ್ಸ್ ಮಾಡೋಣ, ಥ್ಯಾಂಕ್ಸ್ ಹೇಳೋಣ. ಬಟ್ ನಂದು ಇಮಿಡಿಯೇಟ್ ರೆಸ್ಪಾನ್ಸ್ ಏನಿತ್ತು ಅಂದರೆ, ಸೊ ನಾನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀನಿ, ನಾನು ಎಂಟರ್ಪ್ರಿನರ್ ಸ್ಟಾರ್ಟ್ ಬಿಸ್ನೆಸ್ಗೆ. ಸೊ ನಾವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀವಿ. ಸೊ ಅಟ್ಲೀಸ್ಟ್ ಒನ್ ಥ್ಯಾಂಕ್ ಟು ಡಾಕ್ಟರ್. ಆ್ಯಂಡ್ ಇಟ್ ವಾಸ್ ಗಾಡ್ಸ್ ಅರೇಂಜ್ಮೆಂಟ್. ನೀವು ಹೇಳ್ದಂಗೆ 100% ಯಾವುದೇ ಡೌಟು ಬೇಡ. ಇದು ಕ್ಲಿಯರ್ಲಿ ಡಾಕ್ಟರ್, ಇದು ಭಗವಂತ ಕ್ರಿಯೇಟ್ ಮಾಡಿದಂತ ಒಂದು ಸಿಚುವೇಶನ್. ಒಂದಷ್ಟು ಜನ ಕ್ಯಾರೆಕ್ಟರ್ಗಳನ್ನ ಹಾಕ್ತಾರೆ. ಅಲ್ಲಿ ಪೈಲಟ್ ಇದ್ರು, ಕ್ಯಾಬಿನ್ ಕ್ರೂ ಇದ್ರು, ಅಲ್ಲಿ ನೀವಿದ್ರಿ, ನಿಮ್ಮನ್ನ ಅಲ್ಲಿ ತಂದಿದ್ದು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಕೊನೆಯದಾಗಿ ಎನಿಥಿಂಗ್ ಯು ವಾಂಟ್ ಟು ಸೇ ಆಸ್ ವಿ ರ್ಯಾಪ್ ಅಪ್? I think, like I said, I mean, this should be a learning experience for all the airlines and for everyone to understand that, you know, what they need, everyone needs, not just pregnancy. I think people who handle lives at a place where they cannot reach up to anything needs to know a little bit of basic handling of emergencies, because you are away from everything. So you cannot always have doctors, but you know what, the least that they could, I think they should. Right. And also ನಾನೇನು ಅನ್ಕೊಂತ ಇದ್ದೀನಿ ಅಂದರೆ, ಆ ಪ್ರೆಗ್ನೆನ್ಸಿ ಕಿಟ್ಟಲ್ಲಿ ಇಂಜೆಕ್ಷನ್ಸ್ ಅದು ಏನು ಇಲ್ಲ ಅಂದ್ರೇನು, ಅಟ್ಲೀಸ್ಟ್ ಸಮ್ ಟ್ಯಾಬ್ಲೆಟ್, ಸರ್ಟನ್ ಥಿಂಗ್ಸ್ ದಟ್ ಕುಡ್ ಬಿ ಲೈಫ್ ಸೇವಿಯರ್ ಥಿಂಗ್ಸ್. ಇದು ಏರ್ಲೈನ್ಸ್ ಅವ್ರಿಗೂ ಒಂದು ಪಾಠ, ಸಾರ್ವಜನಿಕರಿಗೂ ಒಂದು ಪಾಠ, ಎಸ್ಪೆಷಲಿ ಪ್ರೆಗ್ನೆಂಟ್ ವಿಮೆನ್ಗಂತೂ ಒಂದು ದೊಡ್ಡ ಪಾಠ. ಇವತ್ತು ನಾವು ನಕ್ಕು ಎಲ್ಲ ಮಾತಾಡ್ತಿದೀವಿ, ಎಲ್ಲ ಸಿಚುವೇಶನ್ ಹಿಂಗೆ ಇರಬೇಕು ಅಂತಿಲ್ಲ. ಬಟ್ ಅದ್ರ ಬಗ್ಗೆ ನಾವು ಇವಾಗ ಯೋಚನೆ ಮಾಡೋದು ಬೇಡ. ಯಾಕಂದ್ರೆ ಇವತ್ತು ಈ ಕ್ಷಣ ಸಂತೋಷದ ಕ್ಷಣ. ಅದಕ್ಕೆ ಕಾರಣ ಡಾಕ್ಟ್ರು. ಒನ್ಸ್ ಅಗೇನ್ ಡಾಕ್ಟರ್, ಥ್ಯಾಂಕ್ ಯು ಫಾರ್ ಯೋರ್ ಸರ್ವಿಸಸ್. ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಎಫರ್ಟ್ಸ್ ಸಕ್ಸಸ್ಫುಲ್ ಆಯ್ತು. ಇಲ್ಲಿ 2 ಜೀವಗಳನ್ನ ನೀವು ಉಳಿಸಿದಿರಿ. ಯು ಡಿಸರ್ವ್ ಆಲ್ ದ ಕ್ರೆಡಿಟ್, ಯು ಡಿಸರ್ವ್ ಆಲ್ ದ ಕ್ಲಾಪ್ಸ್. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು. ಇಲ್ಲಿ ತನಕ ನೀವು ನೋಡಿದ್ದು ನ್ಯೂಸ್ ಫಸ್ಟಿನ ಒಂದು ವಿಶೇಷ ಚರ್ಚೆ ಕಾರ್ಯಕ್ರಮ ಆಕಾಶ ಪುತ್ರ. ನೋಡ್ತೀರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.